ತಂದಿರು ಸ್ವಾಮಿ, ಸ್ವೀಕರಿಸಿ. ದೇವಿ ಭಾನುಮತಿ, ನಿನ್ನ ಶೀಲದ ಬಗ್ಗೆ ಸಂಶಯವನ್ನೆತ್ತಿ ನಿನ್ನನ್ನೇ ನಿಂದಿಸಿದ ಈ ನಿನ್ನ ಗಂಡನನ್ನು ಕ್ಷಮಿಸಿ. ಓ ನನ್ನ ಕುಂಕುಮ ತೊಡೆಯ, ನಾಳಿನ ಕೋಡಿ ದಿನವೊಂದು 18ನೇ ದಿನದ ಹೊಡೆದಾಟದ ದಿನವೊಂದು ಕಳೆದು ನನ್ನ ಮುತ್ತೈದೆತನದ ಮುತ್ತು ಕುಂದದೆ ಕಂದದೆ ಉಳಿಯುವುದು. ಅಂತಹ ಪುಣ್ಯ ನನ್ನ ಭಾಗ್ಯದಲ್ಲಿರುತ್ತದೆ. ಗುಣವಂತರಾದ ಪಾಂಡವರನ್ನು ಜೂಜಿನ ನೆವದಿಂದ ಅಡವಿಗಟ್ಟಿದ ನಾನು ತೇಜಪುಂಜನಲ್ಲ. ತಂಗಿಯ ಸಮಾನಳಾದ ತಮ್ಮಂದಿರ ಹೆಂಡತಿಯ ಸೀರ ಸೆಳೆದು ತೊಡೆಯ ಮೇಲೆ ಕುಳ್ಳಿರಿಸು ಎಂದು ಮಗಳಿದ ನಾನು ಪಾಪದ ಪುಂಜ. ಹಿರಿಯರನ್ನು ಹೀಯಾಳಿಸಿದೆ, ತಿಳಿದವರನ್ನು ತಿರಸ್ಕರಿಸಿದೆ, ಅಂತಃಕರ ಹಾಕಿ ಕುಂಡ ಹೊತ್ತಿಸಿ ನರಮೇಧ ಯಜ್ಞ ನಡೆಸಿದೆ. ತಾತ ಭೀಷ್ಮರನ್ನೇ ಬಳಸಿದೆ, ಗುರುದ್ರೋಣರನ್ನೇ ದೂರಿಕೊಂಡೆ, ಅಶ್ವತ್ಥಾಮನನ್ನೇ ಅಲ್ಲಗಳು. ನನ್ನವನೆಂದು ಶಕುನಿಯನ್ನು, ನನ್ನ ಮತದವನೆಂದು ಕರ್ಣನನ್ನು ಗೌರವಿಸಿ ಹಸ್ತಿನಾವತಿಯನ್ನೇ ಹಾಳು ಮಾಡಿಕೊಂಡೆ. ದೇವಿ ಭಾನುಮತಿ, ಕಡೆಯ ಗಳಿಗೆಯಲ್ಲಿ ಹೊಳೆದುದೆಲ್ಲದು, ಕಡೆಯ ಗಳಿಗೆಯಲ್ಲಿ ಹೊಳೆದುದೆಲ್ಲದು. ಕರ್ಣ, ಹೇಳವೋ ಕರ್ಣ, ನಿನ್ನನ್ನು ಕುಲಹೀನ 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 ಎಂದು ಸಮಸ್ತ ಜಗತ್ತೇ ಕರೆದಾಗ ನಿನಗೆ ಅಂಗ ದೇಶದ ಅರಸೊತ್ತಿಗೆಯ ಪಟ್ಟಗಟ್ಟಿ ಜಗದ ಬಾಯಿಗೆ ಬೆಳೆದ ಚಡಿದೆ. ಆಟ ನಿನ್ನೊಡನೆ, ಊಟ ನಿನ್ನೊಡನೆ. ಕರ್ಣ, ದುರ್ಯೋಧನರಿಬ್ಬರಿಗೂ ಒಂದೇ ಜೀವವೆನ್ನುವಷ್ಟು ನಿನ್ನೊಡನೆಗೆ ಗೆಳೆತನವಿತ್ತು. ಆದರೆ ಕರ್ಣ, ತೊಟ್ಟ ಬಾಣ ತೊಡಬುದಿಲ್ಲ ಎಂದು ನಿನ್ನ ನಾಲಿಗೆಗೆ ಬೆಲೆ ಕೊಟ್ಟೆಯಲ್ಲದೆ ಗೆಳೆತನಕ್ಕೆ ಕವಡೆಯ ಕಿಮ್ಮತ್ತು ಕೊಡಲಿಲ್ಲ. ನಿನ್ನ ನಾಲಿಗೆಯನ್ನೇ ಮೇಲು ಮಾಡಿದ ಎಲ್ಲವೋ ಈ ಸ್ವಾಮಿ ನಿಷ್ಠೆಯನ್ನೇ ಕೀಳು ಮಾಡಿ. ದೇವಿ ಭಾನುಮತಿ, ನಿಮ್ಮ ಸದುಪದೇಶಕ್ಕೂ ಕಿವಿ ಕೊಡದೆ ಕರ್ಣ ನನ್ನ ಮತದವನು ಎಂಬ ಮತಾಭಿಮಾನದಲ್ಲಿ ಅಶ್ವತ್ಥಾಮನನ್ನೇ ತಿರಸ್ಕರಿಸಿ ಕರ್ಣನಿಗೆ ಸೇನಾಪತಿಯ ಪಟ್ಟಗಟ್ಟಿ ಸರ್ವಸ್ವವನ್ನು ಸುಟ್ಟುಕೊಂಡೆ. ಓ ಜಗತ್ತೇ, ಓ ಜಗತ್ತೇ, ಕಣ್ತೆರೆದು ನೋಡು, ಕಣ್ತೆರೆದು ನೋಡು ಈ ಕೌರವೇಶನನ್ನು. ಕಿವಿ ತೆರೆದು ಕೇಳು ಈ ಕೌರವೇಶದ ವಾಣಿಯನ್ನು. ಓ ಜಗತ್ತೇ, ಕೇವಲ ಗುಣಕ್ಕಲ್ಲದೆ ಕುಲಕ್ಕಲ್ಲ, ಮತಕ್ಕಲ್ಲ, ಗೌರವದ ಹಿರಿಯ ಪಟ್ಟ, ಗೌರವದ ಹಿರಿಯ ಪಟ್ಟ. ಮಹಾರಾಜ, ಪಶ್ಚಾತ್ತಾಪದಿಂದ ಪರಿಶುದ್ಧರಾಗಿದ್ದೀರ. ಈಗಷ್ಟೇ ಪೂರ್ವ ದಿಗ್ಭಾಂಡದೊಳು ತುಂಬಿದೆ ಅರುಣರಸ. ತೊರೆ ಮಾಡಿ ವೈಶಂಪಾಯನ ಸರೋವರಕ್ಕೆ ತೆರಳಿ ಸ್ವಾಮಿ ಜೀವ ಕಳ್ಳನಂತೆ ನೀರಿನೊಳಗೆ ಅಡಗಿ ಕುಳಿತಿರುವ
ಆ ದುರುಳನಾದ ದುರ್ಯೋಧನನನ್ನು ನಿನ್ನ ಮೊನಚಾದ ಶಬ್ದಗಳಿಂದ ರೇಗಿಸಿ ರೇಗಿಸಿ ಬಯಲಿಗೆ ಎಳೆ. ಎಲಗಲವೋ ಗೌರವದ ಮನೆ ಕಾಲಾಗ್ಲೇನೆ ನಮ್ಮ ಮಡಿಗೆಗಳಾದ ದ್ರೌಪದಿಯನ್ನು ನಡೆಸಬಹುದೋಳು ಸೀರೆಯನ್ನ ಸೆಳೆದು ತೊಡೆಯ ಮೇಲೆ ಕುಳಿಸಬೇಕೆಂಬುದು ನಿನ್ನ ಸೌರವ ಆ ನಿನ್ನ ಪರಾಕ್ರಮವು ಎಲ್ಲಿಗೆ ಹೋಯಿತು? ಎಲ್ಲವೋ ಗೌರವದ ಮನೆ ನಮ್ಮೆಲ್ಲರನ್ನ ಅರಿಗಿನ ಮನೆಯಲ್ಲಿ ಹಾಕಿ ಸುಟ್ಟಾಗಬೇಕೆಂಬ ಹಂಚಿಕೆಯನ್ನು ಹುಡುಕಿ ಆ ನಿನ್ನ ಪರಾಕ್ರಮ ಎಲ್ಲಿ ಹೋಯಿತು? ಈಗಲ್ಲಿ ಎಲ್ಲವೋ ನಿನ್ನ ಸಹೋದರರು ನೂರ ಒಂದು ಮಂದಿ ಈಗೆಲ್ಲಿ ಹೋದ? ಆಗ ಪೌರುಷ ಎಲ್ಲಿ ಐತೆ? ಎಲ್ಲವೋ ಕಲಾಗ್ರಹಣೆ ನಿನ್ನ ಗೆಳೆಯ ಕರ್ಣನು ಈಗಲ್ಲಿ ಆ ನಿನ್ನ ತಮ್ಮ ವಿಶ್ವಾಸನು ಈಗಲ್ಲಿ ಆ ನಿನ್ನ ಮಾವ ಸಗಿಲೆ ಹೀಗಲ್ಲಿ ಎಲ್ಲರನ್ನ ಕೊಲ್ಲಿಸಿ ಜೀವದಾಸಿಯೋಳು ನೀರೋಳು ಮುಸುಳಿಯಂತೆ ಮುಳುಗಿರುವೆ ತಕ್ಕೆ ಜೀವಗಳ ಪಾವರಿಕೆ ಗಂಡ ಚಂಡ ತಾವೇ ಗಂಡ ಸಿದ್ಧರಾಗಿದ್ದಕ್ಕೆ ಬಾಪು ರೇ ಕೃಷ್ಣ ತೊಡೆಗೆ ಒಡೆ ಎಂದು ಸನ್ನೆಯಲ್ಲಿ ತಿಳಿಸಿದೆಯೋ ಕಪಟಿ? ಎಲ್ಲವ ದುರ್ಯೋಧನ, ಅಂದಿನ ದ್ರೌಪದಿಯ ಸೆಳೆಸೀರೆ ಸಮುದಾಯದ ಸಭೆಯೋ ನೀನು ಸೊಕ್ಕಿನಿಂದ ನಿನ್ನ ತೊಡೆಯನ್ನು ಚಪ್ಪರಿಸಿಕೊಂಡಿದ್ದೆಯಲ್ಲವೇ? ಅದನ್ನೇ ಭೀಮನ ನೆನಪಿಗೆ ತಂದು ಕೊಟ್ಟೆವು ನಾವು. ಬಾಪು ರೇ ತೂರಾಟ, ದೊರೆತನದ ದೌಲತ್ತು ದೂರಾಯ್ತು. ಬಂಧು ಬಾಂಧವರಿಲ್ಲ, ನೆರೆದ ಜನ ಜಂಗುಳಿಯೂ ಇಲ್ಲ. ಕಡಿದು ಹೋದುದು ಅವರೆಲ್ಲರ ಸಂಬಂಧ, ಕಡೆಯ ಗಳಿಗೆಗಳು. ಓ ಭೂಮಿ ತಾಯೇ, ಓ ಭೂಮಿ ತಾಯೇ, ಈ ಜಗದಿ ಹೆಣ್ಣು ಮಕ್ಕಳು ಸುಳ್ಳು, ಬಂಧು ಬಾಂಧವರು ಸುಳ್ಳು, ಒಟ್ಟಾರೆ ಜೀವನದ ಜೀವಾಳ ರದಿಪರೆಲ್ಲರೂ ಸುಳ್ಳು. ಕಣ್ಣಿಗೆ ಕಾಂಬುದೆಲ್ಲದು ಸುಳ್ಳು. ಈ ಹಾಳು ಸುಡುಗಾಡಿನಲ್ಲಿ ಕಟ್ಟ ಕಡೆಗೆ ಸತ್ತ ಬಳಿಕ ಬೆಂಬೆತ್ತುವುದೊಂದೇ ನಾವು ಮಾಡಿದ ಕೃತ ಕರ್ಮ. ಅದುವೇ ನವೋದಯದ ಕೊಡುಗೆ, ಅದೇ ನಡುವೋದಯದ ಕೊಡುಗೆ. ಗುರುಪುತ್ರ, ಸತ್ಯ ಸೌರ್ಯಗಳ ಸಜೀವ ಚಿತ್ರ ಸುಡುಗಾಡಿಗೆ ಸರಕಾಗಲಿದೆ, ಸತ್ಕರಿಸಲು ಸಾಧ್ಯವಿಲ್ಲ. ಅಶ್ವತ್ಥಾಮನ್ ಕರ್ಮದ ಕೊಳೆಯಲ್ಲಿ ಕೊಳೆದ ಈ ಎನ್ನ ಕೊನೆಯ ಗಳಿಗೆಗಳ ಆಲಿಂಗನವ ಕೊಟ್ಟು ಕಳೆಯನ್ನ ಕೊಳೆಯ ನನಗೆ ಕೊನೆಯ ಆಶ್ರಯ ಮಸಣ ಸೂರ್ಯನಾಚೆ ಎಂದಲ್ಲದೆ ಇನ್ನಾವ ಆಶೆ ಉಳಿದಿದೆ ನನ್ನ ಅಶ್ವತ್ಥಾಮನ್. ಐಶ್ವರ್ಯ ಐಷಾರಾಮದಲ್ಲಿ ಚಕ್ರವರ್ತಿಯ ಛಲದಲ್ಲಿ ಮಣ್ಣೆಸದೆ ಮನುಷ್ಯತ್ವದ ಕಣ್ಣಿಗೆ ಕಾಪಟ್ಯ ಜೊತೆಗೆ ತಿಕ್ಕಿದೆ. ತನ್ನ ಮಠದೊಳು ಹುಟ್ಟಿತು ಹದನ,
ಮಾಡಿತು ಮತೀಯ ದಹನ ಮತ್ಪಾಪವೆಸಗಿದೆ ಪರಾಯ ಕಾರ್ಯದಳು ಸಾರಿವೆ ಆರೇನು ಮಾಡುವುದು ಆರಿಂದ ನೇಡಿಹುದು ಒಂದಿಗನಾಗಿ ಬಂದೆ ಒಂದಿಗನಾಗೇ ಹೊರಟೆ ಹೊರಡು ಹೊರಡು ಗುರುಪುತ್ರ ಹೊರಡು ಇಲ್ಲ ಋಣ ಹಿಂಗಿಪ್ಪಲೆ ಸಾಗುವೆ ತಮ್ಮ ತುದಿಯಾಸೆ ಏನೆಂಬುದನ್ನು ಕಥಿಸು ಕೌರವೇಂದ್ರ ಕಥಿಸು ಮುಗಿದು ಕೆಳಕೊಂಡು ಬೀಳಲು ಭೂಮಿ ಬಿರಿದು ಬಿರುಕಿನಿಂದಲೂ ಸಾಹನ ಹೋಗಲಿ ದಿಕ್ಕಿಗಳು ಕಂಪಿಸಿ ಬೆಚ್ಚಲಿ ತಮ್ಮ ತುದಿಯಾಸೆ ಏನಿದ್ದರೂ ಗುರಿ ತಪ್ಪದೆ ಸಗುವೆನು ಗುರುಗಳ ಸಾಕ್ಷಿಯಾಗಿ ಹಾಗಾದರೆ ಆ ಪಾಂಡವರ ತಲೆಗಳನ್ನು ತಂದು ನನಗೆ ತೋರಿಸುವೆಯಾ ಸಂದೇಹವೇಕೆ ಸುಂದರಯ ಮಮನ ತಂದು ತೋರಿಸುವೆ ಪಾಂಡವರ ತಲೆಗಳ ಸ್ಮರಿಸಿ ನನ್ನ ತಂದೆಯ ಚರಣಗಳ ಗೋವಿಂದ ನಾನೊಂದು ವೇಳೆ ಆ ಪಾಂಡವರ ತಲೆಗಳನ್ನು ತರಿದು ತಾರದೆ ಹೋದರೆ ನನ್ನ ಹೆತ್ತಮ್ಮನ ಬಸಿರು ಆದರದ ಬಸಿರು ಮುತ್ತಾತನ ಘಟ ವ್ಯಭಿಚಾರ ಬಿಟ್ಟ ಗೋವಿಂದ ಈಗಲೇ ಆ ಪಾಂಡವರೈವರ ತಲೆಗಳನ್ನು ತರಿದು ತಾರದಿರ್ತಾರೆ ನಾನು ಅಶ್ವತ್ಥಾಮನಲ್ಲ ದ್ರೋಣಾರ್ಯರ ಮಗ ಅಶ್ವತ್ಥಾಮನಲ್ಲ ಪಾಂಡವ ಪುತ್ರ ಬೆಳಕುಳ್ಳ ಬಾಲದ ಬೀಳು ಚುಕ್ಕಿ ಸಾವಿನ ಹಸಿವೆಯಲ್ಲಿ ಭೂಮಿಗೆ ಧುಮುಕುವಂತೆ ಧುಮ್ಮಿಕ್ಕಿದನು ಅಶ್ವತ್ಥಾಮ ಪಾಂಡವರ ಚಿಕ್ಕ. ಆದರೆ ಪಾಂಡವರ ಬಾಳಿನ ಹಿನ್ನೆಲೆಗಳು ತಲುಪಿಸುವ ಈ ದೈವಿ ಶಕ್ತಿಯ ರಸದಾಟದಲ್ಲಿ ತನ್ನ ಕಸುವ ಕಳೆದುಕೊಳ್ಳುವನು ಅಶ್ವತ್ಥಾಮ. ಎಲೆಯವ ಅಶ್ವತ್ಥಾಮ, ಕೇವಲ ಕೌರವ ಪಾಂಡವರ ಯುದ್ಧವಲ್ಲ ಈ ಕುರುಕ್ಷೇತ್ರ, ಸಾಮ್ರಾಜ್ಯವಾದಿಗಳ ಸಂಗ್ರಾಮವೂ ಅಲ್ಲ ಈ ಕುರುಕ್ಷೇತ್ರ. ಕುರುಕ್ಷೇತ್ರದಲ್ಲಿ ಒಟ್ಟುಗೂಡಿದ ಮನುಷ್ಯತ್ವ ವಿಧ್ವಂಸ ಶಕ್ತಿಗಳ ಮೆಟ್ಟಿ ಮನುಷ್ಯತ್ವದ ಮುಂದಣ ಮೇಲ್ಮಟ್ಟಕ್ಕೇರಿತು ಮಾನವ ಸಮಾಜ. ಈ ಕುರುಕ್ಷೇತ್ರದೊಳಗಿಂದ ಹೊರಹೊಮ್ಮಿ ಹರಿಯುತ್ತಿರುವ ಪ್ರವಾಹಿನಿಯಲ್ಲಿ ಮುಣಿಗೆದ್ದು ಮಾರ್ಪಡುವುದು ಭೂಮಂಡಲ ನವಸೃಷ್ಟಿಯಾಗಿ. ಎಲ್ಲೆಲ್ಲವೂ ಅಶ್ವತ್ಥಾಮ ಬ್ರಹ್ಮವಿದ್ಯೆಯಿಂದ ಬಲ್ಲವನಾಗಿ ಬಿಲ್ವಿದ್ಯೆಯಿಂದ ಬಿಲ್ಲಾಳವಾಗಿ ಹರನ ವರದಾನದಿಂದ ಹುರಿಗೊಂಡ ನೀನು ಸತ್ವಶಾಲಿ ಬ್ರಹ್ಮ ಕ್ಷಾತ್ರ ರುಚಿರು ದ್ವಂದ್ವಮಾಲಿ. ಆದರೆ ಒಮ್ಮೆಲೆ ಹಿಂಸೆಗಿಳಿದ ನಿನ್ನ ಮನಸ್ಸಿಗೆ ಮಿಂಚಲಾರದು ಹಿಂಸಾ ಅಹಿಂಸೆಯ ತತ್ವದರ್ಶನ. ಎಲ್ಲೆಲ್ಲವೋ ಅಶ್ವತ್ಥಾಮ ಜನಿವಾರದಿಂದ ನಾಮಧಾರ ಬ್ರಾಹ್ಮಣನಾದೆಲವೋ, ಭಸ್ಮದಿಂದ ಸೋಗಿನ ಶಿವಭಕ್ತನಾದೆಲವೋ, ಸ್ವಾರ್ಥಕ್ಕೆ ಸಿರಿಗುಡಿಯ ಕಟ್ಟ
ಶಬ್ದಗಳು, ಆ ಶಬ್ದಗಳೇನು ಬರಸಿಡಿದ ಬೆಂಕಿಡಿಗಳು. ಕೃಷ್ಣ, ಕೇಳಿಸಿದವೆ ಆ ಕರ್ಣ ಕಠೋರ ಶಬ್ದಗಳು. ಭೂಮಿಗೂ ಬಾನಕ್ಕೂ ಏಕಾಗಿ ನಿಂತಿರುವ ನೆತ್ತರುಣಿ ಬಾಯಿಂದ ಬಿದ್ದ ಶಬ್ದಗಳು. ಮೈಮೇಲೆ ಮುಳ್ಳಿತ್ತು. ಅದೇನು ಸಿಟ್ಟಿನಿಂದುರಿದೆದ್ದು ಬರುವ ಯಮನ ಕೋಲಿನ ಕಂಠ ಧ್ವನಿಯೋ, ಗರಿಗೆದರೆ ಭೂಮಿಗೆ ಎರಗುವ ಗಂಡ ಬೇರುಂಡನ ರೆಕ್ಕೆಗಳ ಸಪ್ಪಳವೋ. ವಿಕಾರವಶನಾಗಿರುವ ದ್ರೌಪದಿಯ ರುದ್ಭೂಮಿಗಳು ಕಿಚ್ಚನ್ನು ಹೊತ್ತಿಸಲೇಬೇಕು. ಏನಾದರಾಗಲಿ ದಿಟ ತಾನೆ, ಗರತಿಯ ಗಾಂಭೀರ್ಯದಲ್ಲಿ ಗಂಜಿಕೆ ತರದು. ಈ ನಶ್ವರವಾದ ವಿಶ್ವದಾಚೆಯ ಪ್ರಭಾಮಯ ಪ್ರಕಾಶ ಪ್ರದೇಶದಲ್ಲಿ ನೆಲೆಸಿರುವ ನಿತ್ಯ ವಸ್ತುವೇ ಈ ಭೂಮಿಯ ಮೇಲಿನ ಎಲ್ಲಾ ಬದಲಾವಣೆಗಳ ಯೋಚಕನೆಂದು ತಿಳಿ. ಅದೇ ತಕೋ ಹೊಟ್ಟೆಯಲ್ಲಿ ಉರಿಗೆತ್ತಿದೆ. ಕಿರಣೆ ತಿರುಗಿಸುವ ಒಣಗೆ ತೆರೆಗಳ ತೆರೆದೇ ನನ್ನ ತನುವು ತಿರುಗುತ್ತಿರುವುದೆಂದುವಂತೆ ತೋರುತ್ತಿದೆ. ಬಿರುಗಾಳಿಯ ಸುಳಿಯೋಳು ಸಿಲುಕಿರುವೆ. ದ್ರೌಪದಿ, ದಿವ್ಯ ದೈತ್ಯ ಶಕ್ತಿಯ ಮಿಂಚನ್ನುಂಡವನ ಎದೆಯುಸಿರಿನ ಸುಳಿಯೋಳು ಸಿಕ್ಕಿರುವಿ. ಅಷ್ಟೆಲ್ಲ ಸಿಡಿಲ ಸಿಟ್ಟಿನಿಂದ ಹೆಡಗೆತ್ತಿ ಬುಸುಗುಡುವ ಕಾಳ ಸರ್ಪದ ವಿಷದಿಸಿರಿನಲ್ಲಿ ಸಿಕ್ಕಿರುವಿ. ನನ್ನ ಸರ್ವಾಂಗದೊಳ್ಳಡುಗು ಕತ್ತಲಿಗೆ ಕಪ್ಪೆ ಹೆಪ್ಪುಗಟ್ಟಿದ ಕಣ್ಣಲ್ಲಿ. ನಡೆ ಕೃಷ್ಣ, ಏನಂದು ಕಾಡದ ಕಣ್ಣಿಗೆ ಕಣ್ಬೆಳಕಾಗು. ಎದೆ ರಗುತ ಹೊರಗೆಡುಗುದಲ್ಲಿ ಎದೆ ಕಳೆಯುವ ಚುಚ್ಚು ಶಬ್ದಗಳು. ಆ ಶಬ್ದಗಳೇನು ಲೋಕ ಬಾಹಿರನ ಬಾಯಿ ಬೈಗಳು. ಸುಯ್ಯಂದು ಹೊಯ್ತಿದೆ ತಲೆ ಮೇಲೆ ಕಾಲ ಕವಳಿಯ ಕಲ್ಬಳೆ. ಕಾಲ ಕವಳಿಯ ದ್ರೌಪದಿಯ ಒಡಲ ಮುತ್ತುಗಳೊಡೆದು ಪುಟಿ ಪುಟಿಯಾಗುವ ಅಶ್ವತ್ಥಾಮನೆಂಬ ಮದ್ದಾನೆಯ ತುಳಿತ. ಧಣಿಯರುಣ ಮುಟ್ಟಿಸುವ ಸಂತೃಪ್ತಿಯಲ್ಲಿ ಸತ್ಯವನ್ನು ಶೋಧಿಸದೆ ಹೋದನಯ್ಯೋ ಅಶ್ವತ್ಥಾಮ. ವ್ಯರ್ಥವಾಗಿ ಉಪಪಾಂಡವರನ್ನು ಕೊಂದು ಅವನಾಗುವನು ದಿಗ್ಮೂಢ. ಪಾಂಚಾಲಿಯ ಶೋಕ ಜ್ವಾಲಾಮಯ ಹೃದಯದುಸಿರಿಗೆ ಓದರಿ ಬೀಳುವುದು ಅಶ್ವತ್ಥಾಮನ ಹಣೆಯ ಮಣಿ. ಆನಂದ ಹೊಂದುವುದು ಈ ಮಹಾಭಾರತವು ದ್ರೌಪದಿಯು ಗೈವ ಧನುರ್ವಿದ ಗಾಯನದಲ್ಲಿ. ನಲಿಯುವುದು ನೆಲ ಅಶ್ವತ್ಥಾಮನ ಹಣೆಯ ರಕ್ತ ಸ್ನಾನದಲ್ಲಿ. ಸಂಗಮಿಸಿತು ಈ ಕಾಳರಾತ್ರಿ. ಸಂಗಮಿಸಿತು ಈ ಕಾಳರಾತ್ರಿ. ಮಕ್ಕಳೆದರ ಕುತದ ರಕ್ತರಾತ್ರಿ. ಪವಡಿಸಿಹರು ಪಾಂಡವರು ಪ್ರಗಾಢ ನಿದ್ರೆಯೊಳೆ.
ಎಲ್ಲವೋ ಕಂಡು ನಂದನವೇ. ಮೋಸ ಮೋಸ ಮೋಸವೆಂಬುವುದು ಎಲ್ಲಿಯವರೆಗೆ ನಿತ್ತರಿಸಿ ನಿಲ್ಲುವುದು? ಸಾತ್ವಿಕತೆಯ ಸೂಗಿನಲ್ಲಿ ಮೋಸದ ಮಸಕತ್ತಲೆಯೊಳು ಮುಳುಗಿಸಿದಿರಲವಾ ಭೀಷ್ಮದ್ರೋಣರನು. ಕಾಣಿರೋ ಕಾಣಿರಿ, ಶೇಡು ಶೇಡು ಶೇಡೆಂಬ ಸೈತಾನ ನಿಷ್ಕರುಣಿ. ಶೇಡೆಂಬ ಸೈತಾನ ನಿಮ್ಮ ಬೆಂಬತ್ತಿದೆ ಅಷ್ಟೌ ಪ್ರಹರಗಳಲ್ಲಿ ನೆತ್ತರದ ನೀರಡಿಕೆಯಲ್ಲಿ. ನಿಮ್ಮೈವರ ಶಿರಸ್ಸುಗಳನ್ನು ಕೊಯ್ದು ಎಡಗೈಯಲ್ಲಿ ಹಿಡಿದೊಯ್ಯುವೆ, ಎಡಗೈಯಲ್ಲಿ ಹಿಡಿದೊಯ್ಯುವೆ. ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಳಯ. ಪಾಂಡವ ಪೃಥ್ವಿ, ಪಾಂಡವ ಪೃಥ್ವಿ. ಕರುಣೆಯಿಲ್ಲವೇ ಕಾಲರಿನಗೆ ಏರಿದುಂಡರು ನಿನ್ನ ತುತ್ತಿನ ಚೀಲ ಇನ್ನೂ ತುಂಬದೆ ನೆತ್ತರಳು ತೀನಾಡುತ್ತಿರುವ ಮಕ್ಕಳ ಮುಂಡಗಳು
ಅಲುಗಾಡದಂತೆ ಒತ್ತಿ ಹಿಡಿದು ನನ್ನ ಮಕ್ಕಳಿಗೊತ್ತಿದೆಯಾ ಸರ್ಪ ಚುಂಬ. ಅಯ್ಯೋ ನನ್ನ ಕಂದ ಮಗಳಿರ ಅಶ್ವತ್ಥಾಮಾರ್ಯದ ಖಡ್ಗಕ್ಕೆ ಬಲಿ ಬೀಳಲೆಂದೇ ನಾನು ನಿಮ್ಮನ್ನು ಹಡೆದೇನೆ. ಅಶ್ವತ್ಥಾಮಾರ್ಯದ ಖಡ್ಗಕ್ಕೆ ಬಲಿ ಬೀಳಲೆಂದೇ ನಾನು ನಿಮ್ಮನ್ನು ಹಡೆದೇನೆ. ಇದಾವ ದೃಶ್ಯ. ಕಾಡ ರಾತ್ರಿಯೊಳೆ ರಕ್ತ ರಾತ್ರಿಯ ದೃಶ್ಯ. ಸೇಡಿದ ಕಿಚ್ಚು. ಆ ಸೇಡಿದ ಸೈತಾನನು ತನ್ನ ಕೆನ್ನಾಲಿಗೆಗಳ ಚಾಚಿ ತಪ್ಪಿದೆ ತನುಜರನು ಬಾಚಿ. ಸೇಡಿದ ಕಿಚ್ಚು. ಓ ಎನ್ನ ಮಕ್ಕಳೇ, ಆ ಸೇಡಿನ ಸೈತಾನನನ್ನು ಸದೆ ಬಡಿದು ಸುಡಿದ ರುದ್ರಾಗ್ನಿ ಜ್ವಾಲೆ. ಎಲ್ಲವೋ ಕೂಲ ಕಾಲನೆ. ಹಲ್ಲುಗಳ ಕಿರುಚುಬಿಯ, ಹಲ್ಲುಗಳ ಕಿರುಚುಬಿಯ. ನನ್ನ ಮಕ್ಕಳ ಕತ್ತನ್ನು ಕಡಿದವನನ್ನು ಇನ್ನು ನಿನ್ನ ಹೆಣ ಹರಿಬಡಿದು ತಿನ್ನಲಿ ಹತ್ತು. ಓ ಕಾಲ, ಹಾಗೊಮ್ಮೆ ಸೋಲಲ್ಲಿ, ಹೀಗೊಮ್ಮೆ ಸೋಲಿಲ್ಲಿ. ಈ ಕರದಿಯ ಕೈಯಲ್ಲಿ ತತ್ತಾರ್ಕ ಬಿಂಬದಿಂದೆತ್ತಿದೆ ಪ್ರಳಯ. ಕುರುಕ್ಷೇತ್ರದಲ್ಲಿ ಪ್ರಳಯ, ಪಾಂಡವರ ಶಿಬಿರದಲ್ಲಿಯೂ ಪ್ರಳಯ ಭೂತ್ಕರಿಸಿದೆ. ಭೂಮಿಯಿಂದಲೋ ಬೂದಿ ಭಿತ್ತುಗಳಿಂದಲೋ ಬಾಡಿನ ಹೊರಗೂ ಪ್ರಳಯ, ಬಾಡಿನ ಒಳಗೂ ಪ್ರಳಯ. ಓ ಪಾಂಡವರೇ, ಹೇಳಿ, ಎದ್ದೇಳಿ. ಅಶ್ವತ್ಥಾಮನನ್ನು ಸೀಳಿ ಕೈಗೆ ಸಿಕ್ಕನು ಅಶ್ವತ್ಥಾಮನು. ಓ ಪಾರ್ಥದೇವ, ಕುರ್ಕಡಿ ಎಸೆದು ಕೊಲ್ಲುವ ಇವರನ್ನು. ಓ ಭೀಮದೇವ, ಬಲ್ಗದಿಯಿಂದ ಒಡೆದು ಹಾಕ ಇವನ, ಬೀಸಿ ಬಡಿತಡೆಯ. ಏನು ಶಿಬಿರವಿದು? ಓಹೋ, ಇದು ಪಾಂಡವರ ಶಿಬಿರ. ಇದು ಪಾಂಡವರ ಶಿಬಿರ. ಇದೇನಿದು ಬೆದರು? ಭೀಮನೆಂಬ ಬೆದರು. ಯಾರಲ್ಲಿ ಯಾರಲ್ಲಿ ಆ ಹೆಣದ ಪಡವಿಯನ್ನು? ಯಾರ ಪಾಪಕ್ಕೆ ನಿಮ್ಮನ್ನು ಕಡಿದರಪ್ಪ? ಯಾರ ಪಾಪಕ್ಕೆ ನಿಮ್ಮನ್ನು ಕಡಿದರು?
ನಾನಾರೆಂದು ಕೇಳಿದಿರ? ನಾನು ಕಾಳಿ, ಕಾಲ ಭೈರವಿ. ಅಲ್ಲ ಅಲ್ಲವಪ್ಪ, ಅಲ್ಲ. ನಾನು ನಿಮ್ಮ ತಾಯಿ ಪಾಂಚಾಲಿ ಪಂಚವಲ್ಲಭೆ. ಯಾರು? ಅಭಿಮನ್ಯು ಕುಮಾರ. ಕುಮಾರ, ಬೆದರಬೇಡ. ಅದಕ್ಕೆ ಇಷ್ಟು ಬೇಗನೆ ಬಂದೆ. ನಿನ್ನ ತಮ್ಮಂದರನ್ನು ಕರೆದೊಯ್ಯುವುದಕ್ಕಾಗಿ ಬಂದಿರುವೆಯಾ? ನಿನ್ನ ತಮ್ಮಂದರನ್ನು ಕರೆದೊಯ್ಯುವುದಕ್ಕಾಗಿ ಬಂದಿರುವೆಯಾ? ಅಯ್ಯೋ, ನಾನು ಪಾಪಿ, ನಾನು ಚಾಂಡಾಲಿ, ನಾನು ದುಷ್ಟ, ಅಶ್ವತ್ಥಾಮ. ನಿನ್ನ ಪರಾಕ್ರಮವನ್ನೆಲ್ಲ ಪುಡಿ ಪುಡಿ ಮಾಡಿ ಈ ಭೀಮಬಲ ತೀರ್ಥದೊಳಗೆ ನಿನ್ನನ್ನು ಸಮಾಧಿ ಕಟ್ಟದಿದ್ದ ಈ ಭೀಮನ ಬಾಳು ಹಾಳು. ಬಾ ಕಳ್ಳರಾಹುಲೇ ಬಾ, ಕೇಡಿನ ಕೇತುವೇ ಬಾ, ಅಮಂಗಲದ ಮಂಗಲನೇ ಬಾ, ಎಲ್ಲವನ್ನೂ ನುಂಗಿ ನೀರು ಕುಡಿಯುವ ಶನಿಯೇ ಬಾ. ನೀವೆಲ್ಲರೂ ಬನ್ನಿ, ಬರಿದಾದ ನನ್ನಿ ಎದೆಯ ತುಂಬಿ. ನರಕದ ನರಿಗಳೇ ಕೇಕೆ ಹಾಕಿ. ಹಾಲಕ್ಕಿಗಳೇ ಹಾಡಿ. ಗೂಬೆಗಳೇ ಗೊತ್ತೆದ್ದು. ಏಕೆಂದರೆ ಈ ಕಾಳರಾತ್ರಿ ನೋಡಿ, ಈಗ ನಾರಾಯಣವೇ ದ್ರೌಪದಿಯ ಹೊಟ್ಟೆಯಿಂದ ಹುಟ್ಟಿದ ಪಾಂಡವರು ಇಗೋ ಆ ರುಂಡಗಳಿಲ್ಲದ ಮುಂಡಗಳು ಇಗೋ ಹರಿದು ಬಂದ ನೆತ್ತರ ನೋಡು. ನಮ್ಮನ್ನು ನೋಡಿ ನಡೆ ಹೇಳಿ ಆಚೆಗೆ ಎಂದು ಹೇಳು. ಕೃಷ್ಣ 18 ಅಕ್ಷರಣಿ ಸೈನ್ಯವನ್ನು ಒಳಗೊಂಡ ಕುರುಕ್ಷೇತ್ರದಲ್ಲಿ ಕಡೆಗೈವರೇ ಉಳಿದು ಈ ಅವನಿ ಬಾರು ಇಳಿಯನೆಂದು ರಚಿಸಿದೆಯವರಿಯೇ ಈ ಮಹಾಭಾರತವನ್ನು. ಏನು ಹುಚ್ಚಿದೆ ಧರ್ಮಜನು, ನಿನಗೂ ಮಾಯಿ. ಜನನವೇ ಲಯ ಬೀಜ, ಮರಣವೇ ಜನನದ ಮೂಲವೋ. ತೋರಿ ಕೆಡುವಿ ತನುವಿನಭಿರಂಜನೆಯ ಸೌಖ್ಯಕ್ಕೆ ಮಾರದಿರು ಮನವ. ಘನ ಪರಂ ಜ್ಯೋತಿ ಸ್ವರೂಪದ ನೆನಹನೆ ಮರತು ಧರ್ಮಜ. ಘನ ಪರಂ ಜ್ಯೋತಿ
ನೆನಹನೆ ಮರೆತು ಮೋಹಮಯ ಬಂಧನಕ್ಕೆ ಮರಳಾಗುವರೆ ಧರ್ಮಜ. ನಿನ್ನ ನೀ ಅರಿಯ ಏನು ಹುಚ್ಚಿದು ಧರ್ಮಜನೆ, ನಿನಗೂ ಮಾಯೆ ಕತ್ತರಿಸಿ ಕಡಿದು ಹಾಕು ಈಗ ನಿನ್ನಂಬಿಗಿದಿರುವ ಮಾಯಾಪಾಶವನ್ನು. ಕಿತ್ತೊಗೆದು ದೂಡಾಚೆ ದೂರ ಮಕ್ಕಳ ಮೋಹ ಮಮತೆಯ ಬೇರ. ಎಂದಾದರೊಂದು ದಿನ ಈ ಶರೀರ ಬರೀ ಎಲುಬುಗಳ ಗೂಡು. ನೂರಾರು ವಿಚಾರಗಳು ನೂರಾರು ವಿಕಾರಗಳು ಇಲ್ಲಿ ಕೊನೆಗೊಂಡು ಬಾಳಿನ ಸಿಹಿ ಕಹಿಗಳನ್ನುಂಡು ಬೆಳೆದು ನಿಂತ ಈ ದೇಹಿಯ ಸಾವಿನ ಸಮಯದಲ್ಲಿ ಏನೊಂದಿಲ್ಲ, ಯಾರೊಬ್ಬನೂ ಇಲ್ಲ ಅಂತ್ಯದಲ್ಲಿ. ಕನಕ ಕಾಮಿನಿ ಕಾಂಚನ ಕಕಾರತ್ರಯದ ಭರತಿ ಇಲ್ಲಿ ಬರೀ ಬಯಲಲ್ಲಿ. ಎಂತಾದರೂ ಇರಲಿ, ಈ ಕಾಳರಾತ್ರಿ ರಕ್ತರಾತ್ರಿ ಆಯ್ತು. ಅದು ನಿಸರ್ಗದ ಇಚ್ಛೆ ಎಂಬುದನ್ನು ನಾನು ಕಂಡಿದ್ದೆ. ನಾವು ಕಂಡು ಅಂತೆಯೇ ನೀನಾದ ದುಃಖಿ. ಧರ್ಮಜ, ಹುಚ್ಚಿನಲ್ಲಿ ಹೊರಟೆದ್ದು ಹೋದ ದ್ರೌಪದಿಯನ್ನು ಶೋಧಿಸುವ ನಡೆ. ಎಲ್ಲಿ ಆ ಭೀಮನ ತಲೆ ಎಲ್ಲಿ? ಇಲ್ಲಿ ಇಲ್ಲಿ. ಅಯ್ಯೋ, ಆ ಕೃಷ್ಣ ರಸದ ಬಲಿಗಳೆಲ್ಲರೂ ಈ ಭೂಮಿಯಳು. ಅಶ್ವತ್ಥಾಮನ್, ಇವು ಪಾಂಡವರ ತಲೆಗಳಲ್ಲ, ಮತ್ತೆ ದ್ರೌಪದಿಯ ಹೊಟ್ಟೆಯಿಂದ ಹುಟ್ಟಿದ ಉಪ ಪಾಂಡವರ ಹತ್ತಿದ ದೋಷ ಗುರಿಯಾದೆಯಲ್ಲವೋ ದ್ರೋಣಿ. ತೊಲವು ತತ್ತರಿಸುತ್ತಿದೆ, ಬಾಳು ಬಿರಿದೊರೆಯುತ್ತಿದೆ. ನಿನ್ನ ನಡೆದ ಪುಣ್ಯಾಮನರಕದಿಂದ ದೂರಾಗಲೆಲ್ಲ ದ್ರೋಣಾಚಾರ್ಯರು. ಏನು ಬಲಿ? ಶೋಕ ಸಂತಾಪಗಳಿಂದ ತುಂಬಿದ ಸ್ವರವೇನು? ಕೇಳದು ಕೌಂತೆಯರ ಗುಡುಗು. ಮುಂದಿನ ಕೆಲಸದಲ್ಲಿ ತೊಡಗು. ತೊಲಗಿನ ಋಣ ತೀರುತ್ತಿದೆ. ತಡ ಮಾಡದ ಕಳಹ ಭಾನುಮತಿಯ ಕಾಂತ ಕಾಂತ ಭಾನುಮತಿಯಕ್ಕ ಬರುತ್ತಿಗಳು. ಹೊತ್ತುವುದಿನ್ನು ದುಃಖದ ಕಿಚ್ಚು. ದುಃಖ ವ್ಯೂಹನರನ್ನು ಸಂತೈಸುತ್ತಿರೆ, ತಾನು ಗದ್ಗದಿತರಾಗಿ ಅಳುವುದಕ್ಕೆ ಬರುವ. ಏನು ವಿಚಾರ ದ್ರೋಣಿ? ಶುಷ್ಕ ತತ್ವ ತರವಲ್ಲ ಸುಡುಗಾಡಿನಲ್ಲಿ, ಆನಂದ ಬೆಲೆಗೆ ತತ್ವದಲ್ಲಿ. ಈ ಹಾಳು ಸುಡುಗಾಡಿನಲ್ಲಿ ಬೆಂದುರಿದು ಬೀಳುವ ಭೂಮಿ, ಕೈವಲ್ಯ ರಾಜಬೀದಿ. ಹುರುಳಿಲ್ಲ ಹೊರಡುವ ಅಶ್ವತ್ಥಾಮನ್. ಓಂ ಸ್ವಸ್ತಿ ರಾಜನ್. ನಿಜ ಸಾರ್ವಭೌಮ ನೀ ನೆನಪು. ನಿನ್ನ ಚಿತ್ರವನ್ನು ಚಿತ್ರಿಸುವೆನು ಕಾಲ ಕಾಲಕ್ಕೆ, ಸೂರ್ಯ ಚಂದ್ರರಿರುವ ಪರ್ಯಂತ. ಕೌರವೇಂದ್ರ ನಮಸ್ತೆ. ಕೌರವೇಂದ್ರ ಕೌರವೇಂದ್ರ. ಭಾನುಮತಿ, ಭಾನುಮತಿ. ಬಾಂಧವಕ್ಕೆ ಚಿಮ್ಮಿ ಹೂವಿಗೆರಗಿ ಕಾರುತ್ತಿದೆ ಕಾಳಾಳ ಕಿಚ್ಚು ಹೊತ್ತಿ ಬಿತ್ತರಿಸಲಿರುವುದು ಉತ್ತರೆಯ ಸುತ್ತಮುತ್ತ. ಅಗ್ನಿ ಬಾಣದಿಂದ ದಿರ್ರೆಂದು ಜಿಗಿದು ಬರುವ ಕಿಚ್ಚಿನುರಿಯನ್ನು ನಂದಿಸುವಂಥ ನಿಪುಣರು ನಿಮ್ಮಲ್ಲಿದ್ದುದಾದರೆ ಬನ್ನಿ ಬನ್ನಿ ನನ್ನ ಎದುರಿನಲ್ಲಿ ಬನ್ನಿ. ಅಯ್ಯೋ
ನೆತ್ತಿಯ ಮೇಲೆ ಈ ನನ್ನ ಬಾಣಗಳ ಅಗ್ನಿ ಲೀಲೆ. ಧನುರ್ವೇದವೇ ಶರಣೆಂದರೂ ಬೆಂಕಿ ಬೊಕ್ಕುಡುವುದು. ಸರ್ವಭಕ್ಷಕನಾದ ಅಗ್ನಿಗೆ ಅಂತಃಕರಣವಿಲ್ಲ. ಓ ಗುರುಪುತ್ರನೇ, ಕ್ಷುದ್ರಲ್ಲಿ ಕ್ಷುದ್ರತಮ ನರನು ನೀನಾದೆಲವೋ? ಹೃತ್ಕಂಡಗಳು ಹೊತ್ತಿಸಿಕೊಂಡು ಸೇಡಿನ ಕಿಚ್ಚನ್ನು ಅಕ್ಷಯ ಬಾಣ ದುರಿಗೊಳ್ಳಿಗಳ ಜಾಲದಲ್ಲಿ ನೀ ಬಿದ್ದಿರುವಿ. ಬೆಂದುರಿದು ಭಸ್ಮವಾಗುವುದಲ್ಲಿ ಈ ನಿನ್ನ ಗರ್ಭಸ್ಥ ಪಿಂಡ. ಸಮುದ್ರದೊಡಲಳು ಚಿಪ್ಪಿನೊಳಿರುವ ಮುತ್ತಿಗೆ ಕುಂದಿಲ್ಲ ಕದ್ದಿಲ್ಲ ಬಡಬಾನ ಬೊಗ್ಗುಂಟರು. ಕನಸಿನ ಆಕಾಶ ಎನಿತು ಹಿರಿದಾದರೆ ನನಸಿನ ರೌದ್ರ ಸಹಿಸಲಾರೆ ನೀನು. ಇನ್ನು ದಿಟವೆಂಬುದಿಲ್ಲ ನಿನ್ನ ಕೈಗಳಿಗೆ, ಸಟೆ ಎಂಬುದೆಲ್ಲ ಆ ಸುಡುಗಾಡಿಗೆ. ನಿರ್ಪಾಂಡವ ಪೃಥ್ವಿ, ನಿರ್ಪಾಂಡವ ಪೃಥ್ವಿ. ಸತ್ಯ ಹೋದಂತಿದೆ ಅಂತೆ ದ್ರೌಪದಿ. ಸತ್ತಿಲ್ಲ ಸೌಭದ್ರ ನರಸಿಯೇ. ನಾನು ಬೆಂಕಿ ಮಗಳೆಂಬುದನ್ನು ಗಣಿಸದಲ್ಲಿ ಗರ್ಭದಲ್ಲಿ ಬೆಂಕಿಡಿಯೇ ಬಿಟ್ಟು ದಿಗ್ಭೂಡರಾದಿಯಲ್ವೋ ದ್ರೋಣಿ. ಸಮರ ಸೆಣಸಾಟದೊಡ ಕಂಗೆಡರು ಕವಂತಿರಲು ಮುನ್ನುಗ್ಗುವ ಚೈತನ್ಯವನ್ನೆಬ್ಬಿಸಿದೆ. ದಪ್ಪಮೂ ಧೈರ್ಯವೂ ತುಂಬಿಕೊಂಡಿದ್ದ ಕುರುಕ್ಷೇತ್ರದ ಹಿನ್ನೆಲೆಯೇ ನಾನಾಗಿದ್ದೆ. ನನ್ನ ಪಾದದಿಂದ ಹುಟ್ಟಿದೆನ್ನುವಂತೆ ಈ ವಿಪ್ಲವದ ರಕ್ತದ ಹನಿ ಹಬ್ಬಿ ಹರಿದಿದೆ. ಇದೆಲ್ಲವನ್ನು ತಿಳಿದುಕೊಳ್ಳದಲೇ ಕಿರಿದನೆಯವನಾಗಿ ಈ ಮಾತೃ ಹೃದಯದ ಮುತ್ತುಗಳನ್ನು ನೋಡಿದೆಯಲ್ಲವೋ ದ್ರೋಣಿ. ನಿನಗೆ ಬಂದಿರುವುದೇನೋ ಕಾಲ ವಿಚಿತ್ರ. ಬಾಲಕರ ಬಿಸಿ ನೆತ್ತರಿನ ಬಾಯಾರಿಕೆ ಆರಿಲ್ಲವೇ ಆ ಬ್ರಹ್ಮ ಕಪಾಲಕ್ಕೆ? ದೀನ ದುರ್ಬಲರ ಹುಡುಗರ ಹೆಂಗಸರ ಕತ್ತುಗಳ ತರಿವ ಸೇಡಿನ ಸೈತಾನನ ಕತ್ತಿ ಇನ್ನೂ ಮೊಂಡಾಗಿಲ್ಲವೇ? ಹಲ್ಗಿರಿದು ಹಲಬುದೆ ಹೆದರಿಕೆಯ ಹೆಣ್ಣು. ಆ ಸೇಡಿನ ಸೈತಾನನಿಗಿಲ್ಲ ಕರುಣೆಯ ಕಣ್ಣು. ಸೊಕ್ಕೇರ್ದ ಸೈತಾವನ ಕಣ್ಗೊಡ್ಡೆಯ ಕಡೆಗಳೆಯಬೇಕಲ್ಲದೆ ಇನ್ನು ಸೆರಗೊಡ್ಡಿ ಬೇಡಿಕೊಳ್ಳಬಾರದು. ಇನ್ನು ಸಬಲೆಯರಾಗಲೇಬೇಕು. ಅತ್ತೆ, ಈ ಉತ್ತರೆಯ ಎದೆಯು ಕಥಕಥನೆ ಕುದಿದು ಸಂತಾಪದುದ್ರೇಕದಲ್ಲಿ ಹೆಣ್ತರದ ಕೋಮಲತ್ವವು ಕಮರುತ್ತಿದೆ. ತಾಳ್ಮೆಯ ತಾಳ ತಪ್ಪಿ ವಿಕಾರಗಳೆಂಬ ವಿಷ ಸರ್ಪಗಳು ಬಸುಗುಡುತ್ತಿವೆ ನನ್ನೆದೆ ಹುತ್ತದೋಳು. ನನ್ನೆದೆ ಗಡಲಲ್ಲೆದ್ದಿರುವ ಸೇಡೆಂಬ ಬಡಮಾದಳಿಕೆ ಆ ಅಶ್ವತ್ಥಾಮನನ್ನು ಬಲಿ ಕೊಡಲೇನು ನಿಮ್ಮೆಲ್ಲರನ್ನು ಬದಿಗಿರಿಸಿ. ತಡೆ ಉತ್ತರೆ ತಡೆ. ತಳೆದು ಈ ಬೋಡುಗಳಿಗೆ ಒಡಕ ಗಡಿಗೆ ಆಯ್ತು. ಹಸಿ ಗಡಿಗೆಗಳು ಶರೆ ಸುರುವಿದಂತಾಯ್ತಯ್ಯೋ. ಬೆದ್ದಡದ ಬಸಿಲಿನೋಡ ಆ ಕೆಂಗಡಿಯು ಛಳ ಹೋದು ಮಸಣದ ಕಿಚ್ಚು ಬೆಂಬತ್ತಿದಂತೆ ಈ ಉತ್ತರೆಯ ಬೆನ್ನು ಹತ್ತಿರುವನು ಅಶ್ವತ್ಥಾಮ ಸೈತಾನರಂತೆ. ಇಂತಾದರೂ ತಡೆ ಎಂದು ನುಡಿವಿರಲ್ಲವೇ? ಪಾರ್ಥರಾಜನ್, ಟೈಟಳನೆ ಒಡೆಯಲಿರುವ ಈ ರಂಡೆ ಬಳೆಗಳನ್ನ ಇಟ್ಟುಕೊಳ್ಳಿ ನಿಮ್ಮ ಕೈಗಳಿಗೆ. ನಿಮ್ಮ ಧನುರ್ ಬಾಣಗಳನ್ನ ಕೊಡಿ ನನ್ನ ಕೈಗೆ. ಮನೆಯ ಗಂಡಸರು ಷಂಡರಿಗಿಂತಲೂ ಷಂಡರಾಗಿ ಪುಂಡರ ಮುಂದೆ ತಲೆಬಾಗಿ ನಿಲ್ಲಲು ಆ ಮನೆಯ ಗಣತಿಯು ಗಂಡು ಬೇರೆಯಾಗಿ ಪುಂಡರ ತಲೆಗಳ ಹೇಗೆ ತೆಗೆವಳೆಂಬ ಚಿತ್ರ ಕೆತ್ತಿ ತೋರಿಸುವೆ ಮೀಸೆ ಹೊತ್ತ ನಿಮ್ಮಂಥ ಗಂಡಸರಿಗೆ. ಸತ್ಯ ಸತ್ಯ. ಉತ್ತರೆಯ ಉದ್ಗಾರ ಸತ್ಯ. ಅಡಿಯ ಮುಂದೆಡೆ ಹಗಲು, ಅಡಿ ಹಿಂದಿಡೆ ಕಗ್ಗತ್ತಲು. ನಡೆಯುವುದೇ ಚೈತನ್ಯ, ತಡೆಯುವುದೇ ಜಡ ಶೂನ್ಯ. ಗರತಿ ಗದರಿದರೆ ಪುನರಿಗೆ ಕೈ ಒಯ್ಯುವ ಷಂಡರೆ ಹೇಗೆ ಗಂಡು ಗಲಿಗಳಾಗುವುದು ಕಂಡುಗಳಲ್ಲಿ ತಾಯಿ ಗಂಡ ಪುಂಡರಿಗೆ. ಸಾಕು ಶಾಮೆ ಸಾಕು. ಆ ಮಹಾಕಾಳಿಯ ಕಂಠದ ಭೈರವಿ ರಾಗದ ಸ್ವರಗಳು ಹೇಳುತ್ತವೆ ನನ್ನದೊಂದೊಂದು ಶಬ್ದದ. ದ್ರೌಪದಿ, ಕುರುಕ್ಷೇತ್ರದಿಂದ ನಾ ಕಳಿಸಿಕೊಟ್ಟ ಸರಕುಗಳನ್ನು ಇಳಿಸಿಕೊಳ್ಳಲು ಸ್ಥಳವಿಲ್ಲ ಯಮನ ಲೋಕದಲ್ಲಿ. 3 ಲೋಕದ ಗಂಡ ನಾನಾಗದರೆ 3 ಲೋಕದ ಗಂಡ ಇನ್ನಿಲ್ಲ. ಜಯಲಕ್ಷ್ಮಿಯ ವಲ್ಲಭ ನಾನಾಗದರೆ ಜಯಲಕ್ಷ್ಮಿಯ ವಲ್ಲಭ ಇನ್ನಾವನಿಲ್ಲ. ನನ್ನ ರೋಮದಲ್ಲಿ ರಕ್ತದಲ್ಲಿ ಪುತ್ರ ರಸಾಯನವೇ ತುಳಿಕಾಡುತ್ತಿದೆ ತುಂಬ.
ನನ್ನ ಕಣ್ಸನ್ನೆಗೆ ಕುಣಿಗಳು ರಣಕಾಳಿ ಕಾಂಬ. ಅಯ್ಯೋ ಇನ್ನೂ ಮಾತಿನ ಮಲ್ಲರಾಗಿರುವಿರಲ್ಲ. ಕ್ಷತ್ರಿ ಮಲ್ಲರಾಗಿ ಅಶ್ವತ್ಥಾಮನಿಗೆ ತನ್ನ ಕೃತ ಕರ್ಮ ಫಲವನ್ನ ತಿನ್ನಲಿಕ್ಕೆ ಹಚ್ಚಿ ಸಾಧ್ಯವಿಲ್ಲ ಪಾಂಡವರ ಬಿಲ್ಲಿಗೆ ಅಶ್ವತ್ಥಾಮನ ಎದೆ ರಕ್ತವನ್ನು ಕುಡಿಯುವುದಕ್ಕೆ. ಗೆಲ್ಲುವುದು ಅಸಾಧ್ಯ ಗುರುಪುತ್ರನನ್ನು. ಅರ್ಜುನ, ಕಲ್ಪದ ಕಜ್ಜವನ್ನು ಕೊನೆಗಾಣಿಸಲಿಕ್ಕೆ ನಿನಗೆ 18 ದಿನಗಳು ಬೇಕಾದವು. ಆದರೆ ಆ ಅಶ್ವತ್ಥಾಮನಿಗೆ ಕೇವಲ 18 ನಿಮಿಷಗಳು ಸಾಕು ಕಲ್ಪದ ಕಜ್ಜವನ್ನು ಕೊನೆಗಾಣಿಸಲಿಕ್ಕೆ. ಕೃಷ್ಣ ಯಾವಾಗಲೂ ಅರ್ಜುನನನ್ನು ಎದುರಾಳಿಯನ್ನು ಬಂಧಿಸುವುದು ಬಲಾಕ್ರಿಯೆ ನಿನಗೆ. ಇದರೊಳಗೆ ಕವಿಯ ಅತಿಶಯೋಕ್ತಿ ಇಲ್ಲ ಭೀಮ. ಕಲ್ಲಿನಲ್ಲಿ ಮಲಗಿರುವ ಅಣುಗಳನ್ನೆಪ್ಪಿಸಿ ಬೃಹತ್ ಬ್ರಹ್ಮಾಂಡಲದೊಳ ಕಪ್ಪಗೆ ತುಂಬಿಸಿ ರುದ್ರಾಗ್ನಿ ಜ್ವಾಲೆ ಧಗಧಗಿಸಿ ಬೆಟ್ಟ ನಿಟ್ಟುಗಳ ಸುಟ್ಟಿರುವಂತೆ ಸಿಗುವ ಅಶ್ವತ್ಥಾಮನ ಬಿಲ್ಲ ಬಿಚ್ಚಿಗೆ ಇಲ್ಲಿಂದಲೇ ನಮೋ ಎಂದೆ. ಸಂಶಯವೆನಿತಿಲ್ಲ ಈ ಮಾತಿನೋಡು. ಎಂಥೋದು ಇರಲಿ, ಕೃಷ್ಣ ಭಕ್ತಿ ನನಗುಂಟು, ಕೃಷ್ಣ ಶಕ್ತಿ ನನಗುಂಟು. ಕೃಷ್ಣ ನಾಮ ಗರ್ಜನೆಯಲ್ಲಿ ಈ ಗಾಂಧೀವಿ ಬಿಲ್ಲಿಗೆ ಗುರಿ ತಪ್ಪದೆಂದು ನಿನ್ನ ಒಲೆಮೆ ನೆಲಮೆಗಳ ರಸತೀರ್ಥದಲ್ಲಿ ಹಸಿರಾಗಿ ತೊಳೆದ ಈ ಗದಿಗ್ಗಜ ಯಾವುದ ಸಾಧ್ಯ? ಕರುಣಾಳುವೆ, ಇದುವರೆಗೂ ಈ ಎಮ್ಮ ಕರ ಪಿಡಿದು ಇನ್ನು ಮುಂದಾದರೂ ನಮ್ಮ ಕೈ ಬಿಡದು. ಇನ್ನು ಮುಂದೆ ಹಿಂಸೆ ನಮ್ಮಿಂದ ಆಗದಂತೆ ಕರುಣೆ ಆಶೀರ್ವದಿಸಬಹುದು. ಓ ಧರ್ಮಾತ್ಮ, ನಿನ್ನನ್ನು ನೋಡಿದರೆ ನಗುವರು ಮಂಕುಮಾನವರು. ಆದರೆ ಹೊಟ್ಟೆ ಕಿಚ್ಚಿನ ಹೊಗೆಯ ಹೊದರಿನಲ್ಲಿ ಬಿದ್ದು ಒದ್ದಾಡುತ್ತಿರುವ ಈ ಯುಗಕ್ಕೆ ದಾರಿ ತೋರಿಸಿ ಶಾಂತಿ ಸತ್ಯಗಳ ಬೆಳಕು ನೀಡಿದವನು ನೀನೇ ಮಹಾತ್ಮನು. ಈ ಯುಗದ ಭಾರತದ ಭಾಗ್ಯ ವಿಧಾತನೂ ನೀನು. ಓ ದೇವದೇವ, ನಿಷ್ಕಾಮ ಸ್ನೇಹಮಯ ಸೀತರ ಛಾಯೆಯಲ್ಲಿ ನಮ್ಮೆಲ್ಲ ಸಂಕಟಗಳನ್ನು ಕೊಯ್ದು ಪಾಂಡವರ ಪುಣ್ಯಮಯ ಜೀವನ ಚಾರಿತ್ರ್ಯದ ಜೀನಾಂಬರವನ್ನೆಯ್ದು ಜೀವನ ಕಲೆಯ ಕಸೂತಿಯ ತೆಗೆದು ಮತ್ತಲಕ್ಕೆ ಸಕ್ಕದ ಬಣ್ಣ ಹೊಯ್ದು ವಧಿಸಿದೆಯೋ ಹರಿಯೇ ಈ ಮಹಾಭಾರತಕ್ಕೆ ಮಂಗಳಮಕ್ಕೆ. ಓ ದೀನದಯಾಳಿ, ದುಃಖೆಂಬ ದಶಕಂಠನನ್ನು ಸಂತೋಷವೆಂಬ ಶರದಿಂದ ಸದೆಬಡಿದ ಶ್ರೀರಾಮನ ಮುಖದಯ್ಯ ನಿನ್ನದು ಕೃಪಾಚಾರ್ಯ. ಅಣ್ಣ ಅಣ್ಣ ಅಣ್ಣ, ಏನನ್ನು ಕಿವಿಗೊಟ್ಟು ಕೇಳುತ್ತಿರುವೆ? ವೈಶಂಪಾಯನ ಸರಸಿಯ ಬಳಿಯಲ್ಲಿ ನಿಂತು ಅಶ್ವತ್ಥಾಮನು ಕೂಗುತ್ತಿರುವನು. ಹೇಳುತ್ತಿದೆ ಏನಿದೆ? ಯಾರನ್ನು ಕರೆಯುತ್ತಿರುವನು? ಪಾಂಡವರನ್ನು? ಅಲ್ಲ ಅಲ್ಲ, ಪಾಂಚಾಲಿಯನ್ನು. ಹಾ, ಏನಿದು ಅಣ್ಣ? ಅವನ ಸಾವು ನಿನ್ನ ಕೈಯಲ್ಲಿದೆ ಚಿನ್ನ. ಅಬ್ಬಾ, ಚಿರಂಜೀವಿ ಸಾಯುವನೇ ಅಣ್ಣ? ಆಹಾ, ದೇಹದೊಳಗೆ ಜೀವವಿದ್ದು ಸಾಯುವನು ಅಂದರೆ ಅನಂತರ ಸ್ಪಷ್ಟೀಕರಣ. ಹಾಗಾದ್ರೆ ಹೋಗಲೇ ಅಶ್ವತ್ಥಾಮನ ಕರೆಗೆ ಹೋಗಡಬೇಕೆ? ಹೊರಡು. ಹೊಟ್ಟೆ ಕರುಳಿನ ದುಃಖ ಬೆತ್ತಿ ನೂಕುತ್ತಿದೆ ನನ್ನನ್ನು ಮುಂಗಡೆ. ಶ್ರೀಕೃಷ್ಣನ ಕೃಪಾಛಾಯೆಯು ಓಡೋಡಿ ಬರ್ತಿದೆ. ಮಂಗಳಮಕ್ಕೆ ಮಹಿಳಾ ಮಣಿಯರು ಜಯ ಘೋಷಣಾ ಭಾರತಿ ಸದನ, 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 ಜಯ ಘೋಷಣಾ ಭಾರತಿ ಸದನ ಯಸೆ ಗಾಯನ ಮಾನವ ಕವನ ಯಸೆ ಗಾಯನ ಮಾನವ ಕವನ ಜಯ ಘೋಷಣಾ ಭಾರತಿ ಸದನ, ಜಯ ಘೋಷಣಾ ನಿಜ ಭಾವನ ಮಾನವ ಪೂರ್ಣ ನಿಜ ಭಾವನ
ಶಾಂತಿ ಸದನ ಜಯ ಘೋಷಣ ಜಯ ಘೋಷಣ ಜಯ ಘೋಷಣ ಗೌಡರು 500 ರೂಪಾಯಿಯನ್ನ, ಗಾಜಲಿಂಗಪ್ಪ ಅಮರಾಪುರ 500 ರೂಪಾಯಿ, ಎದ್ದುಲ್ ದೊಡ್ಡಿ ವೀರೇಶ್ ಗೌಡ 500 ರೂಪಾಯಿ, ವೆಂಕಟೇಶ್ ಹಡಪದ 500 ರೂಪಾಯಿ, ಯೇಶಪ್ಪ 500 ರೂಪಾಯಿ, ಯಲ್ಲಪ್ಪ 500 ರೂಪಾಯಿ, ಕೊರವೂರು ಗಿರಪ್ಪ 500 ರೂಪಾಯಿ, ಗೊಂಜಾಳ ಈರಣ್ಣ 501, ನೊಡಮನೆ ಲಕ್ಷ್ಮಣ 501, ಇಬ್ರಾಂಪುರ ಬಸವರಾಜ ಗ್ರಾಮ ಪಂಚಾಯತ್ ಸದಸ್ಯರು 500 ರೂಪಾಯಿಯನ್ನ, ಸಿಕಂದ್ರ ಭಾಷಾ ಇಬ್ರಾಂಪುರ ಗ್ರಾಮ ಪಂಚಾಯತ್ ಸದಸ್ಯರು 500 ರೂಪಾಯಿಯನ್ನ, ಬಾಗೇವಾಡಿ ಗ್ರಾಮದ ಹೊಸಮನಿ ಯಲ್ಲಪ್ಪ ಇವರು 500 ರೂಪಾಯಿಯನ್ನ, ಉಲ್ತಿ ಭೀಮಣ್ಣ ಇವರು 500 ರೂಪಾಯಿಯನ್ನ, ಶ್ರೀಧರಗಡ್ಡ ತಾಯಪ್ಪ ಇವರು 1100 ರೂಪಾಯಿಯನ್ನ, ಗೊಂಜಾಳ್ ಶರಣಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಇವರು 500 ರೂಪಾಯಿಯನ್ನ, ಎಂ ದೌಲಾ ಸಾಬ್ ಇಬ್ರಾಂಪುರ್ ಕಿಸಾನ್ ಆಗ್ರೋ ಫುಡ್ಸ್ ಇವರು 1100 ರೂಪಾಯಿಯನ್ನ, SR ವಿಕ್ರಮ್ ಚಿಕ್ಕಬಳ್ಳಾರಿ 2000 ರೂಪಾಯಿಯನ್ನ, ಬಿ ಗುರಪ್ಪ ದೇಶನೂರು ಇವರು ಗ್ರಾಮ ಪಂಚಾಯತ್ ಸದಸ್ಯರು 500 ರೂಪಾಯಿಯನ್ನ, ಹಲಿಗರ್ ಶಿವಣ್ಣ ಗ್ರಾಮ ಪಂಚಾಯತ್ ಸದಸ್ಯರು 500 ರೂಪಾಯಿಯನ್ನ, ಬಿ ಸಣ್ಣರಾಮಯ್ಯ 500 ರೂಪಾಯಿಯನ್ನ, ಹೊಸಮನೆ ಉಪ್ಪಳಪ್ಪ ಸದಸ್ಯರು 500 ರೂಪಾಯಿಯನ್ನ, ಶಿಲ್ಪಾ ಅಮರೇಶ್ ಗೌಡ ಇಬ್ರಾಂಪುರ್ ಗ್ರಾಮ ಪಂಚಾಯತ್ ಸದಸ್ಯರು ಇವರು 500 ರೂಪಾಯಿಯನ್ನ, ಗೊರವಿ ಮಲ್ಲಯ್ಯ 500 ರೂಪಾಯಿಯನ್ನ, DK ಗಾದ್ಲಿಂಗಪ್ಪ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಇವರು 500 ರೂಪಾಯಿಯನ್ನ, ಅಗಸರ ಪಂಪಾಪತಿ ಗ್ರಾಮ ಪಂಚಾಯತ್ ಸದಸ್ಯರು ಇವರು 500 ರೂಪಾಯಿಯನ್ನ ಈ ನಾಟಕ ಸಂಗೀತ ಕಲಾ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಹಾಗೆ ಶಕುನಿ ಪಾತ್ರೆ ಮಾಡಿದಂಥ P ನಂಜಪ್ಪ ಇವರಿಗೆ ಆಲ್ಮಪ್ಪ ನೊಡಮನೆ ಇವರು 501 ರೂಪಾಯಿಯನ್ನ, ಬಾರ್ಕೇರ್ ಗೂಳಪ್ಪನ ಮಗ ನಾಗಪ್ಪ ಇವರು 500 ರೂಪಾಯಿಯನ್ನ, ಅಂಬರೀಶ್ ಗೌಡ ಚಾನವಾಸ್ಪರು ಇವರು 500 ರೂಪಾಯಿಯನ್ನ, DK ಗಾದ್ಲಿಂಗಪ್ಪ ಇವರು 500 ರೂಪಾಯಿಯನ್ನ, ಬೀರಳ್ಳಿ ವೀರೇಶ್ ಇವರು 501 ರೂಪಾಯಿಯನ್ನ, ಕುಡುದ್ರ ಪಕ್ಕಿರಪ್ಪ ಇವರು 500 ರೂಪಾಯಿಯನ್ನ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಕೆತಾರ್ಲಿಂಗಪ್ಪ ಇವರು 500 ರೂಪಾಯಿಯನ್ನ, ಬಾರ್ಕೇರ್ ನಾಗಪ್ಪ ಒಂದು ಬೆಳ್ಳಿ ಕಡಗ, ಗಡಿಗೆ ವೀರೇಶ್ ಇವರು 501 ರೂಪಾಯಿಯನ್ನ, ಅಗಸರ ಬಸವರಾಜ 200 ರೂಪಾಯಿಯನ್ನ, ಬಾರ್ಕೇರ್ ಅಂಬರೀಶ್ 501 ರೂಪಾಯಿಯನ್ನ, ಗೂಳಪ್ಪನ ಮಗ ಕೆತಾರಿ ಇವರು 201 ರೂಪಾಯಿಯನ್ನ, ಗೊಂದಳ್ಳಿ ಈರಣ್ಣ 201 ರೂಪಾಯಿಯನ್ನ, ಸಣ್ಣ ದ್ಯಾವಣ್ಣ ಚಿಕ್ಕಬಳ್ಳಾರಿ 500 ರೂಪಾಯಿಯನ್ನ, ಗೊಂದಾಳಿ ಪರಶುರಾಮ್ 100 ರೂಪಾಯಿಯನ್ನ, ಬೀರಳ್ಳಿ ಸಣ್ಣ ವೀರೇಶ್ ಇವರು 200 ರೂಪಾಯಿಯನ್ನ, ಹಾಗೂ ನಡುಮನೆ ಮಲ್ಲಪ್ಪ 250 ರೂಪಾಯಿ, ನಡುಮನೆ ಲಕ್ಷ್ಮಪ್ಪ 501 ರೂಪಾಯಿ, ಜೀರಗಂಗಪ್ಪ ಇವರು 500 ರೂಪಾಯಿಯನ್ನ ಶಕುನಿ ಪಾತ್ರಕ್ಕೆ ಕಲಾಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಮಾರಪ್ಪ ಇವರಿಗೆ ಹಲಗನೂರು ದೊಡ್ಡ ಹುಲಗಪ್ಪ ಇವರು 1001 ರೂಪಾಯಿಯನ್ನ, ಸುಂಕೇಶ್ವರ ಜಾವಣ್ಣ ಇವರು 201 ರೂಪಾಯಿಯನ್ನ, ಚನ್ನಸ್ಪುರ ಹನುಮಂತ 201 ರೂಪಾಯಿಯನ್ನ, ಹಲಗನೂರು ಹನುಮಂತ 501 ರೂಪಾಯಿ, ಹಲಗನೂರು ಬಸವ 201 ರೂಪಾಯಿ, ಗಡಿಗೆ ವೀರೇಶ್ ಬಾಗೇವಾಡಿ 201, ಬೆಳಗುರಿಕೆ ಉರ್ಕೊಂದಪ್ಪ 201, ಹಲಗನೂರು ದೊಡ್ಡ ದುರ್ಗಪ್ಪ 201, ರಾಮತ್ನಾಳ್ ಹನುಮೇಶ್ 501 ರೂಪಾಯಿ, ಬೆಳಗುರಿಕೆ ಹನುಮಂತ ಕಂಡಕ್ಟರ್ 501, ಕುಡುದ್ರಾಳ್ ಈರೇಶ್ 101, ಕುಡುದ್ರಾಳ್ ಜಾಲಕಾಯಿ ಕೆಂಪ 101, ಕುಡುದ್ರಾಳ್ ಬಾರಿಕೇರ್ ಪಕ್ಕಿರಪ್ಪ 201, ಮೀಟಿ ನಾಗಪ್ಪ 501, ಬೆಳಗುರಿಕೆ ಅಂಜಪ್ಪ 501, ಹೈದರಾಬಾದ್ ಹನುಮಂತ 201, ಕೊತ್ತಲ ಚಿಂತೆ ಮಾರಮ್ಮ 101, ಕೊತ್ತಲ ಚಿಂತೆ ಹುಲಿಗಮ್ಮ 501, ಕೊತ್ತಲ ಚಿಂತೆ ಮಾರಪ್ಪನ ಮಗ ಉಲಗಣ್ಣ 501, ಕೊತ್ತಲ ಚಿಂತೆ ಪಕ್ಕಿರಮ್ಮ 501, ಬೀರಳ್ಳಿ ಹನುಮಂತ 201, ಜರ್ಮಕಾಂತ್ ಜಡೆಪ್ಪ 201, ಬೆಳಗುರಿಕೆ ಕೆರೆಯಪ್ಪ 101, ಹಲಗನೂರು ಸಣ್ಣ ಹುಲಗಪ್ಪ 501, ಹಲಗನೂರು ದುರ್ಗ 101, ಕುಡುದ್ರಾಳ್ ಲಿಂಗಣ್ಣನ ಮಗ ಬೀರಪ್ಪ 105, ಗೊಂದಳ್ಳಿ ಪರಶುರಾಮ 101, ಶಿರಗುಪ್ಪ ರೆಡ್ಡಿ 501, ಕುಡುದ್ರಾಳ್ ವಿರುಪನಗೌಡ 101, ತೋಳದಿನಿ ಶೇಖರಪ್ಪ 101, ಯಲ್ಲಪ್ಪ ಬೆಳಗುರಿಕೆ 211, ತೋಳದಿನಿ ನಾಗಪ್ಪ 250, ತೋಳದಿನಿ ಅಮ್ರಪ್ಪ 201 ಹಾಗೂ ಹೂವಿನಾರ, ತಾಯ್ನೂರು ಗೋಪಾಲ್ ಬೆಳ್ಳಿ ಕಡಗ, ಲಿಂಗದಿನಿ ಜಾಮಣ್ಣ 1001 ರೂಪಾಯಿ, ಕುಡುದ್ರಾಳ್ ಕಾದ್ರಲಿಂಗ 100 ರೂಪಾಯಿ, ಕುಡುದ್ರಾಳ್ ಬುಕ್ಸಾಬ್ 100 ರೂಪಾಯಿ, ಹನುಮಂತ 100 ರೂಪಾಯಿ, ಕೆ ಮಾದೇವ 100 ರೂಪಾಯಿ, ಕುಡುದ್ರಾಳ್ ಕೆ ಮಾರಣ್ಣ 100 ರೂಪಾಯಿ, ಕುಡ್ಲೂರು ನಾರಾಯಣಿ 100 ರೂಪಾಯಿ, ಪುರ್ಗ ಎಂಕೋಬ 100 ರೂಪಾಯಿ, ಯಮನೂರು ನಾಗರಾಜ ಬೆಳ್ಳಿ ಉಂಗರ, ಯಮನೂರು ಗಿಡ್ಡಪ್ಪ 501, ಮರ್ಚೆಡ್ ದೇವರಾಜ ಬೆಳ್ಳಿ ಕಡ್ಗ, ಯರಿಗೇರಿ ಕಲ್ಲಯ್ಯ ಬೆಳ್ಳಿ ಕಡ್ಗ, ಮಾಧವರಂ ಶಂಕರಪ್ಪ ಬೆಳ್ಳಿ ಕಡ್ಗ ಇವರು ಭೀಮನ ಪಾತ್ರಕ್ಕೆ ಆಯರ್ ಮಾಡಿರ್ತಾರೆ. ಇದೇ ಗ್ರಾಮದ ಉಲ್ತಿ ಹನುಮಂತಪ್ಪ ಇವರು ಅಶ್ವತ್ಥಾಮನ ಪಾತ್ರ ಮಾಡಿದಂಥ ಗೆಣಿಕಾಳ್ ತಿಮ್ಮನಗೌಡ ಇವರಿಗೆ 500 ರೂಪಾಯಿಯನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅವರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಬೋದು. ಹನುಮಂತಪ್ಪನವರಿಗೆ
ನನ್ನ ಕಲಾ ಕಾಣಿಕೆಯನ್ನು ಮೆಚ್ಚಿ 500 ರೂಪಾಯಿ ಕೊಟ್ಟಿದ್ದಕ್ಕಾಗಿ ನಾನು ತುಂಬ ಹೃದಯದ ಹೇಳ್ತಾ ಇದ್ದೇನೆ. ನದಿಚಾಗಿ ತಿರುಮ 111 ರೂಪಾಯಿ, ಕೆತರ್ಲಿಂಗಪ್ಪ 500 ರೂಪಾಯಿ, ಬಾರ್ಕಿರ್ ಅಂಬರೀಶ್ 501, ಬಾರ್ಕಿರ್ ನಾಗಪ್ಪ 101, ಗೊಂದಳಿ ಪರಶುರಾಮ್ 101, ಬೀರಳ್ಳಿ ಸಣ್ಣ ವೀರೇಶಪ್ಪ 200 ರೂಪಾಯಿಯನ್ನು ಕಲಾಕಾಣಿಕೆಯಾಗಿ ಅರ್ಪಿಸುತ್ತಾರೆ. ಶೌರ್ಯ ಸಾಹಸಕ್ಕೊತ್ತಾರೆ. ಓ ದ್ರೋಣಾರ್ಯರೇ, ನೀವಾಗಿರೇ ನನ್ನ ಜೀವನದ ಧ್ರುವ ತಾರೆ. ಭೂಮಿ ಬಾಳಿನ ಗೊಂದಣದಿ ದಾರಿ ತಪ್ಪಿದರೂ ದಿಕ್ಕು ತಪ್ಪೆನು ಎಂಬ ಆತ್ಮವಿಶ್ವಾಸದಲ್ಲಿರುವೆ. ಪುಸಿಗೆ ತೊಟ್ಟಿಲ ಕಟ್ಟಿದವನು ನೀನೆಲವೋ ಧರ್ಮ. ನಿನ್ನ ಮುಖಕ್ಕೆ ಮಸಿ ಮೆತ್ತಿ ಮೆರೆಯುತ್ತಿದೆ ದುಷ್ಕರ್ಮ. ನಾದ ಬ್ರಹ್ಮನ ರುದ್ರ ವೀಣೆಯಲ್ಲಿ ನೀನೊಂದು ಅಪಶ್ರುತಿ. ಶಾಂತಿ ಬ್ರಹ್ಮನ ಶಾಂತಿಯಲ್ಲಿ ನೀನೊಂದು ಪ್ರೇತ ಶಾಂತಿ. ಅಶ್ವತ್ಥಾಮ, ಓಂಕಾರ ಕೊಯ್ದು ಅಹಂಕಾರ ಹೊಯ್ದ ಹೆಣದ ಹೆಣಿಕೆಯ ಜಾಲವೋ ನಿನ್ನದು. ಎಲ್ಲವೋ ನಿನ್ನದು ಆಪಾದ ಮಸ್ತಕ ತಪನೆ ತೋಗಿರುವುದು ಬಾಲ ರಕ್ತದಲ್ಲಿ. ಆದರೂ ಈ ಪಾದ ತೊಯ್ಯದಿದೆ, ಬರಿದೋ ಬರಿದು. ಬರಿದೆ ಬಡಬಡಿಸಿದರೆ ಏನಾಯಿತು? ದೇವಿ ದ್ರೌಪದಿ ಬಿಟ್ಟ ನಿಟ್ಟುಸರು ತಟ್ಟುವುದರನ್ನ ದೇಹ ಗರ್ಭಗೊಳಿಸದರು. ಆದರೆ ಅಶ್ವತ್ಥಾಮ, ಅಮೃತದ ಮಳೆ ಬರಲಿ, ಕಾಲಕೂಟ ವಿಷ ಹುಯ್ಯಲಿ, ಸುಖವೆನಗೆ ಶಿವರಾತ್ರಿ, ದುಃಖವೆನಗೆ ಮಹಾರಾತ್ರಿ. ನಿನಗಿನ್ನು ಬೇಕೇನು ಹೇಳು? ನನಗೆ ನನಗಿಂದು ಬೇಕಾಗಿದೆ ಪಾಂಡವ ಪೃಥ್ವಿ. ಭ್ರಮೆ ಭ್ರಮೆ ಗುರುಪುತ್ರ, ಭ್ರಮೆ ನನಗೆ. ದ್ರೋಣಿ, ಬಿರುಗಾಳಿ ಬೀಸಿ ಸೆಳೆಮಿಂಚುಗಳ ಥಳಿಸಿ ಸಿಡಿಲ ಕಡಲಾಗಿ ತಗದಗಿಪ್ಪ ಆ ಕುರುಕ್ಷೇತ್ರ ರಕ್ತರಣನಿಗೆ ಸಿದ್ಧವಾಗಲಿಲ್ಲ. ಪಾಂಡುನನ್ನಾಗನೆ ಕಲಿಕೆ ನಿನ್ನನ್ನು ನಿನ್ನ ಕೈಯಿಂದ ಇದೋ ಈ ಕಾರ್ಮುಖವು ಕಿತ್ತೆಳೆವುದು ಕೌಂತೆಯರ ಕೊಬ್ಬನು ಬಸಿರ ಬಗೆದು. ಆ ವಿಧಿ ವಕ್ರವಾದರೆ ಅವರ ಮುಸುಡಿಯನೇ ತಿಕ್ಕಿ ತೇರಿ ನಾದುವೆನು ಈ ಕೂರ್ಗಡೆಯ ಮನೆಯ ಮೇಲೆ. ಧರ್ಮ ಸಿದ್ಧರಾದ ಯುದ್ಧಕ್ಕೆ. ನಡಿಯಲ್ಲಿ ನುಡಿಯಲ್ಲಿ ಹಿಂಸೆನಿಟ್ಟು ಹೋರಾಡುವನೇ ಹಾರುವನೆ, ಕರಣ ಇಲ್ಲದ ಕದಗಲು ಹಾರುವನೆ. ಹಾರವನು ನಾನಲ್ಲ, ಕ್ಷತ್ರಿಯನು ನಾನಲ್ಲ. ಸಾರ್ವಭೌಮ ಸುಯೋಧನನ ಸುಡುಗಾಡಿನಾಸೆಯನ್ನು ಸಫಲಗೊಳಿಸುವಂತ ಮಂತ್ರದೀಕ್ಷಿತನು ನಾನು. ಭೀಮ ಶ್ರೀಗಣಮ ಶೈಲ ಸಂಕುಲದಲ್ಲಿ ಶರಮಿಂಚುಗಳ ಸಮೂಹದಲ್ಲಿ ಕೃತಾಂತನ ಕಾಲ ತೆಕ್ಕೆಯಲಿ ತಾನಾಗಿ ಬಂದು ಬೀಳುವ ಹತ ದೈವಿಯಂತೆ ನೀ ಬಂದೆಲವ ಭೀಮ. ತಕ್ಷಣನೆ ಸೊಟೆಯೆಲ್ಲವನ್ನು ತೋರಿ ಥಳನೆ ದಿಟರ ರೆದೆಗೆ ತೋರಿ ಪಟು ಭಟರ ನಪ್ಪಳಿಸಿ ಆರ್ಭಟಿಸುವ ಈ ಅಶ್ವತ್ಥಾಮನೆದುರಿನಲ್ಲಿ ನಿಲ್ಲುವವರನ್ನು ನೀಡಿಲ್ಲ ಈ ಭೂಮಿ ತಾಯಿ. ಭೀಮಸೇನ, ಬಂಡಿ ಬಂಡಿ ಅನ್ನ ತಿಂದು ಬೆಟ್ಟದಂತೆ ಬೆಳೆದ ಆ ಬಕಾಸುರನಲ್ಲ ಈ ಅಶ್ವತ್ಥಾಮ. ಕಂಡ ಕಂಡ ಕಾಮಿನಿಯರನ್ನ ಕಾಮಿಸಿ ಮೊಸಳ ಗೆಂಡಗಳ ಕೈಯಿಟ್ಟ ಕೀಚಕನಲ್ಲ ಈ ಅಶ್ವತ್ಥಾಮ. ಭೀಮಸೇನ, ಗದಾಧರನಾದ ನಿನಗೆ, ಮಲ್ಲ ಯುದ್ಧವನ್ನು ಬಲ್ಲ ನಿನಗೆ ಈ ಬಿಲ್ವಿದ್ಯೆ ಗೊತ್ತಿರಲಿಕ್ಕಿಲ್ಲ. ಹೋಗ, ಬಿಲ್ಲು ಬಾಣಗಳನ್ನು ಬಿಟ್ಟು ಗದಾಧಾರಿಯಾಗಿ ಬಾ. ಬಿಲ್ಲು ವಿದ್ಯೆದೋಳು ಬಲ್ಲಿದವನು ನಾನಾಗಿರ್ಲಿದ್ದರು ಬಿಲ್ಲು ವಿದ್ಯೆಯನ್ನು ಬಲ್ಲೆ ಸಾಕಷ್ಟು ನಿನ್ನ ಎದೆಯ ಸೊತ್ತು ಇಳಿಸುವ. ಓ ಅಶ್ವತ್ಥಾಮ,
ಬರೇ ಜೊಳ್ಳುಮಯ್ಯ ಬರದಲ್ಲಿ ಬಣಗು ಬೀರನಲ್ಲ ಈ ಭೀಮ. ರುದ್ರತಾಂಡವ ಮೂರ್ತಿ ಸ್ನೇಹಿತರು ನಾನು. ರುದ್ರತಾಂಡವ ಮೂರ್ತಿಯ ಸ್ನೇಹಿತ ಸಿದ್ಧರಾದ ಯುದ್ಧಕ್ಕೆ. ಕೌರವನ ಋಣ ಇಂಗಿಸಲು ಕೌರವನೆಟಿಗೆ ಮಸಿದೆಯಲ್ಲವೋ ಅಶ್ವತ್ಥಾಮ. ಸಂತಾಪಗಳ ಭಾರದಲ್ಲಿ ಮೃತ್ಯು ಕಾತುರ ಭರದಲ್ಲಿ ಮಿಕ್ಕಿದರು ಮೊದಲ್ಮತ್ತ ಪ್ರಮತ್ತ ಪಾರ್ಥ ಬರಲಿ ಜೀವ ಹೋಗಿ ಜಡವಾಗಿ ಈ ಭೂಮಿಯ ಮೇಲೆ ಬಿದ್ದುಕೊಂಡಿರಲಿ. ಓ ದ್ರೋಣಿ, ಎತ್ತರೋಣಿ, ಕಟುಗನಿಗಿಂತಲೂ ಕೀಳಾಗಿ ಖಡ್ಗೊಲೆಯ ಮಾಡಿದೆಯಲ್ಲವೋ. ಗುರುಪುತ್ರನೆಂದು ಕ್ಷಮಿಸಿದರೆ ಗರ್ವದಲ್ಲಿ ಗಾಗೈಸಿ ನಕ್ಕು ಗೋಣು ಮುರಿದೆಯಲ್ಲವೋ ಉಪಪಾಂಡವರ. ತನ್ನದೆಯ ನಂಜನ್ನು ನಿನ್ನೆದೆ ಗೆರಚಿ ನಾಶದ ಅಟ್ಟಹಾಸದಲ್ಲಿ ನಿನ್ನೆಯ ಬೆನ್ನು ಚಪ್ಪಳಿಸಿದನಲ್ಲವೋ ಆ ದುರುಳ ದುರ್ಯೋಧನನು. ಋಣವೆದ್ದು ಕಟ್ಟಿ ಸೆಳೆಯಿತು ನಿನಗೆ ಕೊಟ್ಟ ಸರ್ಪ ಚುಮ್ಮನ. ಓ ಪಾಂಡುನಂದನ, ಆ ಕುರುಕ್ಷೇತ್ರ ಕೃಷ್ಣನ ಕಾರಸ್ಥಾನಕ್ಕೆ ಸಾಕ್ಷಿಯಾಗಿದೆಯಲ್ಲದೆ ಈ ನಿನ್ನ ಸೂರತನಕ್ಕಲ್ಲ. ಬೆಚ್ಚಿದೆಯೇಕೋ ಭೀಷ್ಮರ ಬ್ರಹ್ಮಾಸ್ತ್ರಕ್ಕೆ? ಸಿಂಹದೆದೆಯವನು, ಮೂರು ಲೋಕದ ಗಂಡರ ಗಂಡ, ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಮಹಾವೀರಾಧಿವೀರನಾದ ನೀನು ಆ ಭೀಷ್ಮರನ್ನು ಕೊಲ್ಲಲು ಶಿಖಂಡಿಯನ್ನೇಕೆ ಮುಂದೆ ಮಾಡಿದೆಯೋ? ಯೋ ಮೂರ್ಛೆಯೋಳು ಮಲಗಿರುವ ಈ ಧರ್ಮನೇನಾದರೂ ದಿಟವನೊದ್ದು ಸಟೆಯ ಸೋಗಿನಲ್ಲಿ ಸಾರಿದ ಸುಳ್ಳು ಸುದ್ದಿಯನ್ನು ನನ್ನ ತಂದೆ ದ್ರೋಣಾರ್ಯರು ನಂಬಿರದಿದ್ದರೆ ಎಂದು ಪಾಂಡವ ಪೃಥ್ವಿಯಾಗುತ್ತಿತ್ತು. ಆ ಹೊಣೆಯವರೇ ಹೊತ್ತಿರುವೆಯಲ್ಲವೇ ನೀನೀಗ? ಅಹುದು ಅರ್ಜುನ, ಅಹುದು. ಚಿಮ್ಮಿತ್ತು ರಕ್ತ ದ್ರೋಣರ ದೇಹದಿಂದ, ತೇಲುತ್ತಿತ್ತು ಹೆಣ ರಕ್ತ ಜಲ ತೀರ್ಥದಲ್ಲಿ. ಆ ನೋಟವನ್ನು ನೋಡುತ್ತೆ ಬಿಟ್ಟ ನಿಟ್ಟುಸಿರಿನಿಂದ ಸೆಳೆದವು ಸೇರಿ ನಕ್ಷರಗಳು ಪಾಂಡವ ಪೃಥ್ವಿ ಎಂಬಕ್ಷರಗಳು. ಸಂತೈಸಿತು ನನ್ನಂದ್ರೋಣರ ಶವಂಬಳಿಗೆ ಬಂದು ಖಂಡನೆಗರ್ಹವಾದ ಪಾಂಡುವಂಶ ಪ್ರವಾಹವನ್ನೇ ಖಂಡಿಸೆಂದು ನುಡಿದುದು ಹೆಣದ ಗಾಯ ತೆರೆದ ಬಾಯಾಗಿ. ಮಹಾಶಂಭೂರಣೆ ಮಲ್ಲವಿದ್ದ ಮಾಡಿದ ಮೂರು ಲೋಕದ ಗಂಡನಿಗೆ ನೀನೆತ್ತಣ ವೀರು. ಮೂರು ಲೋಕದ ಗಂಡ ಸಿದ್ಧನಾಗು ಯುದ್ಧಕ್ಕೆ. ಅಲ್ಲಿಯೇ ಕುಳಿತು ನೋಡುತ್ತಿರು. ನನ್ನ ತಂದೆಯ ಕತ್ತು ಕೊಯ್ದಂತೆ ಕತ್ತುಗ ತಡೆಕೈಯಲ್ಲವ ಅಶ್ವತ್ಥಾಮ. ಪಾಂಚಾಲಿ ಪ್ರತಿ ಕಾಳಿ ಕೌರವರ ಸಹಿತವಾಗಿ 18 ಹಿಡಿ ಸೈನ್ಯದ ನೆತ್ತರ್ಗುಡಿದ ರಣಕಾಳಿ. ಕೀಚಕನೆಂಬ ಕೋಣನ ಭೂತ ಪರಿಹರಿಸಿದ ದೃಪದ ಬಾಲ ಮಕ್ಕಳ ಎದೆನ ಕುಡಿದ ಪಾಂಡವರ ವಂಶಾಬ್ದಿಯ ಮುತ್ತುಗಳ ನುಡಿದ ನಿನ್ನೆದಿಯ ಸುಡುಗಾಡಿನಲ್ಲಿ ಇನ್ನಾವ ಬೈಕೆ ಬದುಕಿದೆಯಲ್ಲವ ಅಶ್ವತ್ಥಾಮ. ನರಕದಿದೆ ನಡೆದಿತು, ಕಠೋರ ಕಾರಣದೆ ಕೂಡ ಕಳವಳಗೊಂಡಿತು. ಹುಡುಗರ ಹೆಂಗಸರನ್ನು ಕೊಲ್ಲುವಂಥ ಇಂಥ ರಕ್ಕಸರನ್ನು ಹುಟ್ಟಿಸಿದೆಯೇಕೆಂದು ಸೃಷ್ಟಿಕರ್ತನನ್ನು ಶಪಿಸುತ್ತಿಗಳು ಈ ಭೂಮಿ ತಾಗಿ. ಬೇಕಾದರೆ ನೀನು ಶಪಿಸಿ, ಆದರೆ ಜೀವವಿಲ್ಲದ ಜನವಾಣಿ ಜಾಗೃತಗೊಳಿಸದು ಆ ಬೊಮ್ಮನಂ ಪಣಿವೇಣಿ. ಸ್ವಾರ್ಥದ ಹುತ್ತದೊಳಗಿಂದ ಹೊರಬಿದ್ದ ನರಪೇತುಗಳಬ್ಬರ ನೀರ್ಗುಳ್ಳೆ
ಎಲೆಗಳು ಬಿರಿದೊಡೆವ ಸಪ್ಪಳ ಪಾಂಚಾಲಿ ನಿಮ್ಮದು ಜೈಭೇರಿ ನಕ್ಕಿತು ಕೆಳಗುರುಳಿ ಚಾರಿ ಆ ಧರ್ಮ ಭೀಮಾರ್ಜುನರ ಜೀವ ಮಿಡುಕುತ್ತಿದೆ ಕುತ್ತಿಗೆಯಲ್ಲಿ. ಆದರೂ ನಿನ್ನೊಳು ಚಡಾಳಿಸಿದ ಸೇಡಿನ ಚಿಲುವೆ ಬತ್ತುವುದು ನಿಮಿಷಾರ್ಥದಲ್ಲಿ ಮೆತ್ತಗಿಚ್ಚಿನಲ್ಲಿ ಕೈ ಇಟ್ಟೇ ಕೊಟ್ಟಿತನಕ್ಕೆ ಮಸಿಯುತ್ತಾರೆ. ಬಾಯಾರಿ ರಕ್ತ ರಸ ಕೋರಿ ಚೇರುತ್ತಿರುವನ ಸೇಡಿನ ಸೈತಾನ. ಆ ಸೇಡಿನ ಸೈತಾನನಿಗೆ ಪಾಂಡವರಿಗೆ ರಕ್ತ ಪಾನ ಮಾಡಿಸುವೆ. ಪಾಪ ಪಾಪ ಎಲವೋ ಬಡಿವಾರ್ದ ಬಿಲ್ಲಾಳುವೆ ಈ ನಾರಿ ಮಾರಿ 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 ನಾರಿ ಮಾರಿಯಾಗಿ ನನ್ನೆದುರಿನಲ್ಲಿ ನಿಂತರೂ ಈ ನಾರಿಗೆ ಈ ನಾರಾಚ ಕಳೆ ಗೊತ್ತಿಲ್ಲ. ಗಾಡಿ ಕಾಚಿಗೆ ಗತ್ತುಗಾರಿಕೆ ಇದ್ದರೂ ಬಿಲ್ಲುವಿದ್ಯೆ ಇಲ್ಲ. ಬಿದಿರಿನ ಬಿಲ್ಲು ಬಾಣಗಳನ್ನು ಮಾಡಿ ಆಡುವ ಹುಡುಗರಾಟವೆಂದು ತಿಳಿದೇನು ಈ ಬಿಲ್ವಿದ್ಯೆಗೆ? ನೀನೇನು ಬಲ್ಲೆ ನೀನೇನು ಬಲ್ಲೆ ಈ ಅಶ್ವತ್ಥಾಮನ ಶರಸಂಧಾನ? ನಿನಗೆಂದೇ ಬಿಡುವ ಈ ಬಾಣ ಗಂಟಲ ಕಾಳ. ಏನು ಈ ಗರತಿಯ ಕೈಯ ಕುಕ್ಕಣಿಗೆ? ಹೆಂಗಸಿನ ಹತ್ಯೆಗೆ ನಾ ಹೇಸುತ್ತಿದ್ದರೂ ಈ ನನ್ನ ಬಾಣಕ್ಕೆ ನೀನಾಗಲಾರೆ ಆ ಸವಿಗೂಳು. ನಿನ್ನ ಕುರ್ಕಣಿಗೆ ನಾನು ಸವಿಗೂಳಾದ್ರೆ ನನ್ನ ಕುರ್ಕಣಿಗೆ ನೀನಾಗಲಾರಿಯ ಸವಿಗೂಳು. ಎಲ್ಲವೋ ಅಶ್ವತ್ಥಾಮ, ನಿನ್ನ ಮಾರಿ ಗೌತಣ ಕೊಟ್ಟಿರುವಿನೆಂಬುದನ್ನು ನಿಂತು ನೋಡುತ್ತಿರಲಿ ಅಂಬರದ ದೇವತೆಗಳು. ತನ್ನ ಗಂಡನ ಗೋಣ ಮುರಿದವನ, ತನ್ನ ಮಕ್ಕಳ ಎದೆ ರಗುತ ಕುಡಿದವನ ಸೇಡು ತೆಗೆದ ಹೆಂಗಸಿನ ತಾಳಿ ಹೊಲೆ ಪಿಂಡಾಂಡದ ಹಾದರಿಯ ಕುಳಿದ. ತಾಳು ತಾಳು, ಯುಗ ಚಕ್ರವು ಮುನ್ನೂಕುವ ಇದೇ ಜಗನ್ನಿಯಂತ ಶಕ್ತಿ. ಓ ಗುರುಪುತ್ರ, ತೊಟ್ಟಿಲ ತೂಗುವ ಗರತಿಯ ಕೈ ಸೂತ್ರದಳ ಆಡುತ್ತಿದೆ ಭರತ ಭೂಮಿ ಬುಗುರಿಯಂತೆ. ಅವಳ ಜೋಗಲ ತುಲಿಗೆ ನಾಡು ನಲಿಯುವುದು, ಆದರೆ ಗರತಿಯು ಗುಡುಗಿದ ಆವೇಶವಾಣಿಗೆ ಝಮ್ಮೆನ್ನುವುದು ಭಾರತೀಯರ ಮೈವು ದ್ರೋಣಿ. ಕೃಷ್ಣ, ಧನುರಾಚಾರ್ಯ ದ್ರೋಣಾಚಾರ್ಯ ದ್ವಾಪರದ ಮಹರ್ಷಿ. ಈ ದ್ರೋಣಿ ದೂರ್ಜಟಿದರ್ಶಿ. ಇಂತಿನ ಇವನೆಂತಾದನು ಬಾಲಹತ್ಯ ಸಂಸ್ಪರ್ಶಿ. ಕೇಳು ಪಾಂಚಾಲಿ, ಉಪನಿಷತ್ ನಂದನವನವೆನಿಸುವ ಈ ಭರತ ವರ್ಷದಲ್ಲಿ ಉಳಿಯಲಿ ಅಳಿಯಲಿ ಎಂಬ ಈ ಯುಗದ ಕಟ್ಟ ಕಡೆಯ ಕದನದಲ್ಲಿ ಕೂಡಿದವು ಭೌತಿಕ ಆಧ್ಯಾತ್ಮಿಕಗಳೆರಡು. ಬಲಿ ರಕ್ತ ರಾಶಿಯೊಳೆ ಮುಣಿಗೆದ್ದ ಭಾರತಿ ನಿಂತು ನೋಡುತ್ತಿರುವಳು ಕ್ರೌರ್ಯಾಂಧ ಕಲ್ಲದೆಯಿಂದ ಹೊರಹೊಮ್ಮಿ ಬರುವ ಅಮೃತ ಕಿರಣ. ಕೃಷ್ಣದೇವ, ಇಂದಿನ ರಕ್ತರಾತ್ರಿಯೊಳ್ ನಾಳಿನ ಉದಯ ತಂದಿದೆ ಬೆಳಕ. ಗುರುಪುತ್ರನಿಗೆ ತೋರಿಸುವೆ ಗರತಿಯ ಕೈಯ ಛಳಕ. ಓ ವೃಷ್ಟಿಕುಲ ತಿಲಕ, ಮದವತ್ಸರ್ಯಾದಿ ಇತ್ಯಾದಿ ದುರ್ಗುಣಗಳಿಂದಲೂ ಕುಲಾಭಿಮಾನದ ಕಿಚ್ಚಿನಿಂದಲೂ ಜನಪದದ ಕಲ್ಲದೆಯ ಕೃಪಣತೆಯನ್ನು, ಕಾಠಿಣ್ಯವನ್ನು, ಶೌರ್ಯವನ್ನು ಕಟ್ಟಿ ಕೆಳಗಿ ಮೆಟ್ಟಿ ಮೆರೆವಳು ಯೋಗಿನಿ ನವಯುಗದ ಸಾರ್ವಭೌಮಿಣಿಯಾಗಿ. ಅದು ಹೇಗೆಂಬುದರ ನಂಬುಗೆ ತುಂಬುವಿ ಬ್ರಹ್ಮಾಂಡ ಭಾಂಡದೊಳು. ಆ ನವಯುಗವ ನೋಟವ ನೋಡುವನು ಈ ಚಿರಜೀವಿ. ಅದರ ನೆಮ್ಮದಿ ನಿಮಗಿರಲಿ. ದೂರಾಗು ಪಾಂಡವ ಪಕ್ಷ. ಈ ಅಶ್ವತ್ಥಾಮ ಕರ್ತವ್ಯ ದಕ್ಷ. ಕೃಷ್ಣ, ಸುಯೋಧನನ ಋಣ ಮುಟ್ಟಿಸುವ ಸಮಯಗಳಿರುವೆ. ಆ ಭೀಷ್ಮರಂತೆ ಬಿಲ್ಲು ಬಾಣಗಳನ್ನ ಬಿಟ್ಟು ಕೊಡುವವನಲ್ಲ ಈ ಅಶ್ವತ್ಥಾಮ. ಪಾಂಡವರೆಲ್ಲರೂ ಧನುರ್ಧಾರಿಗಳಾಗಿ ನನ್ನೆದುರಿನಲ್ಲಿ ನಿಂತರು. ಪಾಂಡವರ ಬಾಳಿನ ಹಿನ್ನೆಲೆಯನ್ನೊಮ್ಮೆ ನೋಡು ಹೋಗಿ, ಸುಮ್ಮನೆ ಚೀರಾಡದಿರು ರೇಗೆ. ಓ ಅಶ್ವತ್ಥಾಮ, ಈ ದ್ರೌಪದಿ ಹುಟ್ಟಿನಲ್ಲಿ ಬೆಂಕಿಯ ಮಗಳು ಸಿಡಿಲಿನಿದೆ ಮುಗಳು.
ಈಗಿವಳು ನಿನ್ನ ನೆತ್ತರದಿಂದ ನಿನ್ನ ಹಣೆ ಬರಹವ ಬದಲಿಸಿ ಬರೆಯುವಳು ರಕ್ತಾಕ್ಷರದಲ್ಲಿ. ದುರ್ಯೋಧನ ದೀರ್ಘ ನಿದ್ರೆಯಲಿ ದ್ವಾಪರದ ಕಡೆಯ ದಿನಗಳಲ್ಲಿ ನಾ ನಿರ್ಮಿಸಿರುವ ರಕ್ತರಾತ್ರಿಯಲ್ಲಿ ತರಂಗವಾಗಿ ಹಬ್ಬಿ ಭಾರಿಡುತ್ತಿರುವ ಸಮುದ್ರದ ಭಾಂಕಾರ ಮಾಗಿ ಬಂದಿಹುದೆನ್ನ ವೀರವಾಣಿ. ಅದಕ್ಕೆ ಅನುರಿದುದು ಈ ಭಾರತದ ಸ್ಥೈರ್ಯ ಶ್ರೇಣಿ. ಅದಕ್ಕೇನು ಉತ್ತರ ಕೊಡಬಲ್ಲರು ಈ ಫಲಿವಾಣಿ? ಅಶ್ವತ್ಥಾಮ, ಈ ದ್ರೌಪದಿ ಕುರುಕುಲ ಕಾಳ ರಾತ್ರಿ. ಓ ಗುರುಪುತ್ರ, ಗರತಿಯ ಗುಡುಗಿಗೆ ಬೆಟ್ಟಗಳು ಬಿರಿದಿ ಬಿತ್ತಿಗಳ ಹೆದರಿ ಪ್ರಳಯ ರುದ್ರನ ಕೈಯ ಡಿಂಡಿಮವೇ ಹೆದರಿ ಹಿಂಜರಿಯುತ್ತಿರುವಾಗ ನರನು ನಿತ್ತರಿಸಿ ನಿಲ್ಲಬಲ್ಲನೇ ಈ ನಾರಿಯ ಮಾರಿ ರೂಪದೆದುರಿನಲ್ಲಿ? ದ್ರೌಪದಿ, ತಡ ಮಾಡದಲ್ಲಿ ಹಾರಿಸು ಇವನ ಹಣೆಯ ಮಣಿಯ. ಬೆಂಡು ಬೆಂಗಳೆಯಂತಾಯ್ತು, ಹೂವು ಹಾವೆಂತಾಯ್ತು. ಹರದೆ ದ್ರೌಪದಿ ಹರನಿಟ್ಟ ಮಣಿ ಹಾರಿಸಿದಳೆಂತು. ಶಿವ ಶಿವ, ಹರನಿಟ್ಟ ಮಣಿ ಹಾರಿದುದು ದ್ರೌಪದಿಯ ಬಾಣಕ್ಕೆ, ಗರತಿಯ ಕರುಳನ್ನು ಕೊರೆಯದಿರು ಎಂದು ಹರಪೇಳಿದ ಮಾತನ್ನು ನೀನು ಮರೆದುದಕ್ಕೆ ನಿನ್ನ ಆವರಿಸಿಕೊಂಡಿದೆ ನಿವಾರಣೆಯಾಗದಂತಹ ನೋವು ಚಿರಂಜೀವಿ. ಚಿರಂಜೀವಿ ಇಲ್ಲ, ಜೀವೇ ಸಾವೆನಗೆ. ನೋವಿನಳು ನರಳುವಂತೆಸಗಿದೆಯೋ ಕೃಷ್ಣ ಈ ನೇಸರವಿರುವ ಪರ್ಯಂತ. ಇನ್ನೆನ್ನ ಮನಕ್ಕೆ ಶಾಂತಿ. ಚಾಪಾಗಮಾಚಾರ್ಯ ಪುತ್ರ, ಮುಂದೆ ಪ್ರಾರಂಭವಾಗುವ ಕಲಿಯುಗದಲ್ಲಿ ಯಾವುದೇ ಕಾಲದಲ್ಲಿ ಯಾವುದೇ ಸ್ಥಾನದಲ್ಲಿ ಭಾರತ ಕಥಾ ಕೀರ್ತನ ನಾಟಕಾದಿಗಳು ಜರುಗುವಲ್ಲಿ ಸಾಕ್ಷೀಭೂತನಾಗಿ ನೀನು ರಸ ನಿಂತಿದಲ್ಲಿ ಅಲ್ಲಿ ನಿನ್ನ ಆತ್ಮಕ್ಕೆ ಶಾಂತಿ. ಸತ್ಯವೇ ಪರಮಾತ್ಮ, ಸತ್ಯಕ್ಕೂ ಸತ್ಯ. ನಮಸ್ತೆ. ಚಿರಂಜೀವಿ ಭವ. ನಾಟಕ ಮಂಗಲಗೊಳ್ತಾ ಇದೆ. ಈ ನಾಟಕದಲ್ಲಿ ಪಾತ್ರ ಮಾಡಿರ್ತಕ್ಕಂಥವ್ರು ಒಂದು ಕಿರು ಪರಿಚಯ. ಇಲ್ಲಿವರೆಗೆ ಕೂತ್ಕೊಂಡ್ರೆ ಒಂದು 5 ನಿಮಿಷ, ಅಂದ್ರೆ ಯಾರು ಯಾವ ಊರವರು ಯಾವ ಪಾತ್ರ ಮಾಡಿದ್ರು ಅನ್ನೋದು ಗೊತ್ತಾಗಬೇಕಲ್ಲ. ಒಂದು 5 ನಿಮಿಷದಲ್ಲಿ ಪ್ರಥಮವಾಗಿ ಅಶ್ವತ್ಥಾಮನ ಪಾತ್ರ ಹೇಳ್ತೀನಿ. ಗೆಣಿಕ್ಯಾಳ ತಿಮ್ಮನಗೌಡರು, ಕುರುಗೋಡ ಹತ್ರ ಬರ್ತದಲ್ಲ, ಗೆಳಕ್ಯಾಳ ತಿಮ್ಮನಗೌಡರು. ಇವರು ವೃತ್ತಿಯಲ್ಲಿ ರೈತರಾಗಿದ್ದರೂ ಕೂಡ 65 ವರ್ಷದ ಒಬ್ಬ ಯುವಕನಾಗಿ ಇವತ್ತಿನ ದಿವಸ ರಂಗಭೂಮಿಯಲ್ಲಿ ಅಶ್ವತ್ಥಾಮನ ಪ್ರಯೋಗವನ್ನು ಸುಮಾರು 100 ಪ್ರಯೋಗಗಳನ್ನು ಮಾಡಿ ಈ ನಾಟಕದಲ್ಲಿ ನಮ್ಮ ಈ ತಂಡದ ನಾಯಕರಾಗಿ, ಎಲಿವಾಳ ಸಿದ್ದಯ್ಯ ಸ್ವಾಮಿ ಕಲಾ ತಂಡದ ನಾಯಕರಾಗಿ ಮತ್ತು ವೃತ್ತಿಯಲ್ಲಿ ರೈತರಾಗಿ ಮಗನನ್ನ KS ಅಧಿಕಾರಿಗಳಾಗಿ ಮಾಡಿ ಇವತ್ತಿನ ದಿವಸ ಬೆಂಗಳೂರಿನ ವಿಧಾನಸೌಧದಲ್ಲಿ ಕೂಡ ಅವರ ಮಗ ಕೆಲಸ ಮಾಡ್ತಾ ಇದ್ದಾನೆ. ಈ ಗೆಣಿಕ್ಯಾಳ ತಿಮ್ಮನಗೌಡ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ದುರ್ಯೋಧನನ ಪಾತ್ರದಲ್ಲಿ ಇವರು ನಮ್ಮ ಪಕ್ಕದ ಊರಿನ ಹಚ್ಚಳ್ಳಿ ಅಮರೇಶ ಸ್ವಾಮಿಗಳು, ಹಚ್ಚಳ್ಳಿಯ ಅಮರೇಶ ಸ್ವಾಮಿಗಳು ಇವತ್ತಿನ ದಿವಸ ದುರ್ಯೋಧನನ ಪಾತ್ರವನ್ನು ಮಾಡೋದ್ರ ಜೊತೆಗೆ ಈ ನಾಟಕದಲ್ಲಿ ಅದ್ಭುತವಾಗಿರ್ತಕ್ಕಂಥ ನಟನೆಯನ್ನು ಮಾಡಿ ಹಚ್ಚಳ್ಳಿ ಬಾಗೋಡಿ 2 ಬೇರೆ ಅಲ್ಲ. ಇಷ್ಟು ದಿವಸ ಬಳ್ಳಾರಿಯಾಗ ಅವರು ಈ ಒಂದು ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾರೆ. ಈಗ ಈ ನಾಟಕದಲ್ಲಿ ದುರ್ಯೋಧನನ ಪಾತ್ರವನ್ನು ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ನವಲಿ ಪಕ್ಕ ಮತ್ತು ಶಂಕರದತ್ತ ಅವ್ರ ವೇದಿಕೆ ಬರಬೇಕು.
ತಿಳ್ಕೊಂಡು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಾಡಿನ ಹೆಸರಂತ ಕಲಾವಿದರಾಗಿರ್ತಕ್ಕಂಥ ಶ್ರೀ ಪಾರ್ವತೀಶ ಸ್ವಾಮಿ ಇವರು ಕೂಡ ಗೆಣಿಕ್ಯಾಳ. ಈಗ ಕುರುಗೋಡಿನಲ್ಲಿ ಒಳ್ಳೆಯ ಒಂದು ಏನು ಫ್ಯಾನ್ಸಿ ಅಂಗಡಿ ಇಟ್ಟುಕೊಂಡು ಮತ್ತು ಈ ನಾಟಕದಲ್ಲಿ ರಂಗಭೂಮಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಈ ನಾಟಕದಲ್ಲಿ ನವಲಿಪಕ್ಕನ ಪಾತ್ರಕ್ಕೆ ಹೆಸರುವಾಸಿಯಾಗಿದ್ದ ಜೂನಿಯರ್ ನರಸಿಂಹರಾಜು ಅಂತ ತಿಳಿದುಕೊಂಡು ಕರೆದುಕರ. ಅವರ ಹೆಸರು ಪಾರ್ವತೀಶ ಸ್ವಾಮಿ ಗೆಣಿಕ್ಯಾಳ್ ಸಾಕಿನ್ ಕುರುಗೋಡು. ಅದೇ ರೀತಿಯಾಗಿ ಇನ್ನು ಕನಕಪ್ಪ ಇವರು ಶಂಖದತ್ತನ ಪಾತ್ರದಲ್ಲಿ ಈ ನಾಟಕದಲ್ಲಿ ಕೂಡ ಅವರು ನವಲಿಪಕ್ಕಂದು ಮಾಡ್ತಾರೆ. ಶಂಖದತ್ತ ಇಂದ್ರಿಗೆ ಗಂಗಾವತಿ ತಾಲೂಕಿನಿಂದ ಬಂದು ಇವತ್ತಿನ ಕೊಪ್ಪಳ ತಾಲೂಕಿನಿಂದ ಬಂದು ಈ ಒಂದು ಜಿಲ್ಲಾದಿಂದ ಬಂದು ಇವತ್ತಿನ ದಿವಸ ಶಂಖದತ್ತನ ಪಾತ್ರವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನು ಶಕುನಿ ಪಾತ್ರದಲ್ಲಿ ನಿಮ್ಮೂರಿನವರೇ, ನಾನೇನು ಹೇಳೋದು ಬೇಕಾಗಿಲ್ಲ. ಈ ಒಂದು ರಂಗಭೂಮಿಯ ಬಗ್ಗೆ ಅಪಾರ ಪ್ರೀತಿ ಇದ್ದು ಈ ರಂಗಭೂಮಿ ಕಟ್ಟಬೇಕು ನಮ್ಮೂರಿನಲ್ಲಿ ಅಂತ ತಿಳಿದುಕೊಂಡು ತಮ್ಮ ಎಲ್ಲ ಬಂಧುಗಳನ್ನು ಕೂಡಿಕೊಂಡು ಇವತ್ತಿನ ದಿವಸ ಶಕುನಿಯ ಪಾತ್ರವನ್ನು ಅತ್ಯುನ್ನತವಾಗಿ ಮಾಡಿದ್ದಾರೆ. ಶ್ರೀ ಪಿ ನಂದಪ್ಪ ಚಿಕ್ಕಪ್ಪನವರಿಗೆ ತುಂಬು ಹೃದಯದ ಧನ್ಯವಾದಗಳು. ಚೆನ್ನೈ ಸ್ವಾಮಿ ಗಜಿನಾಳು, ಇಲ್ಲೇ ಪಕ್ಕದ ಊರದಲ್ಲಿ ಗಜಿನಾಳು ಚೆನ್ನೈ ಸ್ವಾಮಿಯವರು ಇವ್ರು ಯಾವ ಪಾತ್ರ ಮಾಡಿದ್ರು? ಧರ್ಮಜನ ಪಾತ್ರವನ್ನು ಮಾಡಿದ್ರು. ಆ ಧರ್ಮಜನ ಪಾತ್ರದಲ್ಲಿ ನೂರಾರು ಪ್ರಯೋಗಗಳನ್ನು ಮಾಡಿ ನಾಟಕಕ್ಕೆ ಕಳೆ ತಂದಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನು ಬಸಯ್ಯ ಸ್ವಾಮಿ ಜವಳಿಗೇರ, ಇವರಿಗೆ ನಡೆದಾಡುವ ರಕ್ತರಾತ್ರಿ ಅಂತ ಕರಿತೀವಿ. ಇವತ್ತು ನಾಟಕದಾಗ ಯಾವ ಪಾತ್ರ ಕಡಿಮೆ ಐತೆ ಅಂದ್ರೆ ಆ ಪಾತ್ರಕ್ಕೆ ಬಣ್ಣ ಹಚ್ಚಿಬಿಡ್ತಾರೆ. ಜೊತೆಗೆ ಈ ಒಂದು ಹಿಂದೆ ರಂಗಸಜ್ಜಿಕೆಯನ್ನು ಮಾಡುವಂತಹ ಒಂದು ಸೇವೆಯನ್ನು ಮಾಡಿ ಈ ನಾಟಕದಲ್ಲಿ ಎಲ್ಲ ಪಾತ್ರ ಒಂದಂತಲ್ಲ ಎಲ್ಲ ಪಾತ್ರ ಮಾಡ್ತಾರೆ, ಬಿಟ್ಟ ಸ್ಥಳ ತುಂಬಿ ಬಿಡ್ತಾರೆ. ಜವಳಿಗೇರ ಇವ್ರದ್ದು ಬಸಯ್ಯ ಸ್ವಾಮಿ ಜವಳಿಗೇರ, ಸಿಂಧನೂರು ತಾಲೂಕು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಭೀಮನ ಪಾತ್ರ ನಿಮ್ಮೂರಿನವರೇ, ಅವರ ಹೆಸರು ಮಾರಪ್ಪ ನಂದಿಪುರ ಕ್ಯಾಂಪ್. ಯಾಕಂದ್ರೆ ಅಮೇಚೂರ್ನಾಗ ಪಾಪ ತಯಾರಾಗಿ ಈ ಸರ್ವಿಸ್ ಇದ್ದವ್ರು ಕೂಡ ಪಾತ್ರ ಮಾಡೋದು ಅಷ್ಟು ಸುಲಭಲ್ಲ. ಇವತ್ತಿನ ದಿವಸ ಒಳ್ಳೆಯ ರೀತಿಯಿಂದ ಅವರು ಪಾತ್ರ ಮಾಡಿದ್ದಾರೆ. ಎಲ್ಲಿದ್ದಾರೆ ಅವರು? ಹೋಗಿದ್ದಾರ? ಮಾರಪ್ಪ ನಂದಿಪುರ ಇವತ್ತಿನ ದಿವಸ ಭೀಮನ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಆತನಿಗೆ ಎಷ್ಟು ಸಾಮರ್ಥ್ಯ ಇದೋ ಅಷ್ಟು ಈ ಒಂದು ಟೀಮಿನೊಂದಿಗೆ ಮಾಡಿ ತನ್ನ ಸಾರ್ಥಕತೆ ಮೆರೆದಿದ್ದಾರೆ. ಮಾರಪ್ಪನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು 20 ವರ್ಷ ಆಯ್ತು ಈ ಪಾತ್ರ ಮಾಡಿ, ಒಂದು ದಿವಸ ಪ್ರಾಕ್ಟೀಸ್ ಇಲ್ಲ. ಹೌದು, ಡೈರೆಕ್ಟರ್ ಬಂದಿನಿ. ಅದು ನಾಟಕ ಅಂದ್ರೇನೆ ಹಂಗ. ಈ ರಕ್ತರಾತ್ರಿ ಒಮ್ಮೆ ಪಾತ್ರ ಮಾಡಿಬಿಟ್ರೆ ಸಾಯವರಿಗೆ ಕೇಳ ಮಾತುಗಳು ನೆನಪಿರ್ತವೆ. ಅಂಥ ಕವಿವರಿಯರು ಕಂದಗಲ್ ಹನುಮಂತರಾಯರು ಬರೆದಿರ್ತಕ್ಕಂಥ ನಾಟಕ ನೋಡಿ ಅಂದಾಡಿದ್ದು ಇವೊಂದು ಡೈರೆಕ್ಟ್ ಆಗಿ ಆಡ್ಯಾರ ಅಂತಂದ್ರೆ ಅದು ಗುರುಗಳ ಆಶೀರ್ವಾದ ಅಂತ ಹೇಳಿಕೊಂಡು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವರು ಕೂಡ ತಿಮ್ಮನಗೌಡರು, ಇವರು ಗೆಜಿನಾಳಿನಲ್ಲಿ ಇದ್ದಾರೆ. ಇವತ್ತಿನ ದಿವಸ ಅರ್ಜುನನ ಪಾತ್ರವನ್ನ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಸಂಗೀತದ ದಿಗ್ಗಜರಾಗಿರ್ತಕ್ಕಂಥ ಶ್ರೀ ತಿಪ್ಪೇಸ್ವಾಮಿಯವರು ಸುಲ್ದಳ್ಳಿ, ಕೇವಲ ಒಂದು ಕ್ಯಾಶಿಯೋ ಮೇಲೆ ಹಲವಾರು ವಾದ್ಯಗಳು ಅದರಲ್ಲಿ ಬರುವಂತೆ ಮಾಡಿ ಈ ಒಂದು ಕ್ಯಾಶಿಯೋದಲ್ಲಿ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ತಬಲಾ ಮಾಂತ್ರಿಕ 70 ವರ್ಷ ಆದರೂ ಕೂಡ ಇನ್ನೂ 17-20 ವರ್ಷದ ಹುಡುಗ ಬಾರಿಸಿದಂಗೆ ತಬಲವನ್ನು ಬಾರಿಸ್ತಾ ಇದ್ದಾರೆ. ಶ್ರೀ ವಿರೂಪಾಕ್ಷಪ್ಪ ಅಣ್ಣನವರು, ಮೋರಿಗೇರಿ ತಾಲೂಕು, ಹಗರಿಬೊಮ್ಮನಹಳ್ಳಿ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಗವಾಯಿಗಳು ನನ್ನ ತವರೂರು, ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ, ತಂದೆ, ತಾತ, ಮುತ್ತಾತ ಎಲ್ಲ ನಮ್ಮ ವಂಶದ ಬೇರೆನೇ ಈ ಊರು. ನಮ್ಮ ಮಾವನವರು ಅಂಬರೀಷ್ ಬಾರಿಕರ್ ಅವರು, ಅವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಮತ್ತು ಪ್ಯಾಟಿ ಬಂಧುಗಳು, ಇಡೀ ಊರಿಗೇನೆ ನಾನು ಮೊಮ್ಮಗ. ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಸರದ ಇಲ್ಲಂತ ಹೇಳ್ತಾ, ಪರಮಾತ್ಮನ ಪಾತ್ರ ಪಾಪ ಇದೇ ಊರಿನ ಹುಡುಗ ಮಾಡಿದ್ದಾನೆ. ಹೆಸರೆಂತ? ರಾಮಲಿಂಗಪ್ಪ ಅವರು ಇವತ್ತಿನ ದಿವಸ ಪರಮಾತ್ಮನ ಪಾತ್ರವನ್ನು ಮಾಡಿ ಒಳ್ಳೆಯ ಹೆಸರು ಮಾಡಿದ್ದಾನೆ. ಅವರಿಗೂ ಕೂಡ ಗುರುವಿನ ಆಶೀರ್ವಾದ ಸದಾ ಇರಲಿ. ಅದೇ ರೀತಿಯಾಗಿ ದ್ರೌಪದಿಯ ಪಾತ್ರದಲ್ಲಿ ಅಕ್ಕ ವೀಣಾ ಕುಮಾರಿ ಇದ್ದಾರೆ. ವೀಣಾ ಕುಮಾರಿ ಅಕ್ಕ, ಇವರನ್ನು ನೋಡದೇ ಇರತಕ್ಕಂಥ ಯಾವ ಒಬ್ಬ ಅಭಿಮಾನಿಗಳು ಇರೋದಿಲ್ಲ.
ಇವರು ಹುಟ್ಟಿದ್ದು ಆದೋನಿಯಲ್ಲಿ ಆದರೂ ಕೂಡ ಇವರ ಕಲಾಕ್ಷೇತ್ರ ಬೆಳೆದದ್ದು ಕರ್ನಾಟಕದಲ್ಲೇ. ಈಗ ಬಳ್ಳಾರಿಯಲ್ಲಿದ್ದಾರೆ. ಒಳ್ಳೆ ಭರತನಾಟ್ಯ ಕಲಾವಿದೆ, ಜೊತೆಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರುವುದು ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿ ಭರತನಾಟ್ಯದಲ್ಲಿ ಮತ್ತು ರಂಗಭೂಮಿಯಲ್ಲಿ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಅಕ್ಕನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಉತ್ತರ ಪಾತ್ರದಲ್ಲಿ ಜಯಶ್ರೀ ಅಕ್ಕ ಸಿಂಧನೂರು, ಈಗ ಸದ್ಯ ಬಳ್ಳಾರಿ. ಅವರು ನಾಟಕ ಬರಬೇಕಾದ್ರೆ ನಾವು ನಾಟಕ ನೋಡಕ್ಕೆ ಬರ್ತಿದ್ವಿ. ಅಂದರೆ ಈ ಊರಿಗೂ ಮತ್ತು ಅವರಿಗೂ ಅವಿನಾಭಾವ ಸಂಬಂಧ. ನಾನು ಮೊದಲು 25 ವರ್ಷದ ಹಿಂದೆ ಮಾಂಗಲ್ಯ ಹೊತ್ತ ವಿಧವೆ ಪ್ರಥಮವಾಗಿ ನಿರ್ದೇಶನ ಮಾಡಿರ್ತಕ್ಕ ನಾಟಕದಾಗ ಅತ್ತಿಗೆ ಪಾತ್ರದಲ್ಲೇ ಬಂದಿದ್ರು. ಅಲ್ಲಿ ನಮ್ಮ ಹನುಮಂತಪ್ಪ ಚಿಕ್ಕಪ್ಪ ಅವರೇನೆ ಪಾತ್ರ ಮಾಡಿದ್ರು. ಅಲ್ಲಿನಿಂದ ಹಿಡಿದು ಇಲ್ಲಿವರೆಗೆ ನೋಡ್ತಾ ಇದ್ದೀನಿ. ಈ ರಂಗಭೂಮಿಯಲ್ಲಿ ಭಕ್ತಿ ಪ್ರಧಾನ ಮತ್ತು ಐತಿಹಾಸಿಕ ಸಾಮಾಜಿಕ ಎಲ್ಲ ನಾಟಕಗಳಲ್ಲಿ ವೃತ್ತಿಯನ್ನೇ ಮಾಡಿಕೊಂಡು ಅವರು ಈ ಕಲಾಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ. ಅಕ್ಕನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ದುಶ್ಶೀಲಾ ಅಕ್ಕನವರು ಕೂಡ್ಲಿಗಿ, ಭಾನ ಅಕ್ಕ ಬಾವಳ್ಳಿ, ದುಶ್ಶೀಲಾ ಅಕ್ಕನವರು ಕೂಡ್ಲಿಗಿ, ಇವರು ಕೂಡ ಒಳ್ಳೆಯ ಕಲಾವಿದೆಯಾಗಿ ಸಾಮಾಜಿಕ, ಮೊದಲು ಬಯಲಾಟ ಕೂಡ ಹೋಗ್ತಿದ್ರು ಅಂತ ಕೇಳಿದೆ ನಾನು. ಸಾಮಾಜಿಕ, ಐತಿಹಾಸಿಕ, ಭಕ್ತಿ ಪ್ರಧಾನ, ಜನಪದಯುಕ್ತ, ಬೀದಿ ನಾಟಕ ಎಲ್ಲದರಲ್ಲಿ ಮಾಡಿ ಅದ್ಭುತವಾಗಿರ್ತಕ್ಕಂಥ ರಂಗಭೂಮಿಯ ಸೇವೆ ಮಾಡಿದ್ದಾರೆ. ದುಶ್ಶೀಲಾ ಅಕ್ಕ ಕೂಡ್ಲಿಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ರೇಣುಕಾ ಬಾವಳ್ಳಿ ಮದವಂಶಿ ಪಾತ್ರವನ್ನು ಮಾಡಿ ಈ ಒಂದು ನಾಟಕಕ್ಕೆ ಕಳೆ ತಂದು ಕೊಟ್ಟಿದ್ದಾರೆ. ಈ ನಾಟಕಕ್ಕೆ ನಿಜವಾದ ಕಳೆ ತಂದು ಕೊಟ್ಟವ್ರು ಯಾರಂದ್ರೆ ನೀವು ಪುಣ್ಯಾತ್ಮರು. ನೀವು ಇದ್ದದಕ್ಕಾಗಿ ಈ ನಾಟಕ ನಡೀತಿದೆ. ನೀವೇ ಇಲ್ಲಂತಂದ್ರೆ ಯಾರು ನಡೆಯೋದಿಲ್ಲ. ಏನು ಇಲ್ಲಿವರೆಗೆ ಕೂತ್ಕೊಂಡ್ರಲ್ಲ, ನಿಜವಾಗಲೂ ಬಿತ್ತೋ ಬೀಜಗಳು ನಿಮ್ಮಂಥವ್ರು ಇರೋವರೆಗೆ ಇಂಥ ನಾಟಕಗಳು ನಡೀತೇವೆ. ನಿಮ್ಮಲ್ಲಿ ಕೈ ಮುಗಿದು ಕೇಳಿದುಕೊಳ್ಳೋದಷ್ಟೇ. ಇಲ್ಲಿ ರಂಗಭೂಮಿ ಆಗಬೇಕು, ಊರಿನವರೆಲ್ಲರ ಸಹಕಾರ ಬೇಕು. ನಿಮ್ಮಿಂದ ಎಷ್ಟು ಆರ್ಥಿಕ ಸಹಾಯವಾಗುತ್ತೆ ಅದು ಮಾಡಿರಿ. ಕಾಂಪೌಂಡ್ ಮಾಡಿ ಮುಂದಿನ ಸಾರಿ ರಂಗಭೂಮಿ ಈ ಒಂದು ನಿಮ್ಮ ಈ ಒಂದು ಗ್ರಾಮ ಪಂಚಾಯತಿ ಕೆಲವುದು ಕೆಲಸಗಳು ಬರ್ತಾವಲ್ಲ, ಆ ಒಂದು ಕಾಮಗಾರಿಯಲ್ಲಿ ಆಗಲೇ ಆಳುಗಳನ್ನು ಇದಕ್ಕೆ ಉಪಯೋಗಿಸಿ ಆದಷ್ಟು ಬೇಗ ಕಾಂಪೌಂಡ್ ಕಟ್ಟಿ ಈ ರಂಗಭೂಮಿ ಬೆಳಿಲಿ, ಇದಕ್ಕೆ ಒಳ್ಳೆಯ ಹೆಸರಾಗಲಿ. ಆಮೇಲೆ ಭೂಮಿ, ಇದನ್ನೇ ಭೂಮಿ ಕೊಟ್ಟಿದ್ದಾರೆ ಪುಣ್ಯಾತ್ಮರಿಗೆ. ಮಾಣಿಕ್ಯ ಶೆಟ್ಟಿ ನೋಡ, ಅವ್ರ ಹೆಸರು ನೆನೆ ಅಜರಾಮರಾಗುತ್ತೆ. ಇವತ್ತಿನ ದಿವಸ ತುಂಡು ಭೂಮಿ ಬಿಡಂಗಿಲ್ಲ ಅಂಥವ್ರು ಕೋಟಿ ರೂಪಾಯಿ ಬಾಳುವಂತ ಈ ಭೂಮಿಯನ್ನು ಬಿಟ್ಟಿದ್ದಾರೆ. ಅವರಿಗೆ ಇಡೀ ಗ್ರಾಮದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಮ್ಯಾನೇಜರ್ಗಳಾಗಿರ್ತಕ್ಕಂಥ ಮುಗ್ಗುರು ಮನಗಳು ಬರೀ ಯಾಕಂತಂದ್ರೆ ಯಾವುದೇ ಕೆಲಸ ಆಗ್ಬೇಕಂದ್ರೆ ಅಣಿದಾರರು ಬೇಕು, ಅದಕ್ಕಾಗಿ ಟೊಂಕ ಕಟ್ಟಿ ನಿಂದ್ರೋರು ಬೇಕು. ಮಾತಾಡೋರು ಬಹಳಷ್ಟು ಜನ ಸಿಗ್ತಾರೆ, ಕಟ್ಟಿ ನಿಂತು ಮಾಡೋರು ಬೇಕಲ್ಲ. ಅವ್ರು ಒಮ್ಮೊಮ್ಮೆ ಅಂತಾರೆ, ಏನು ಇದ್ರಾಗ ಏನು ಇದ್ದಂಗೆ ಇತ್ತು ಬಿಡೋರು, ಇಲ್ಲದ್ರೆ ಹಿಂಗೆ ಓಡಾಡ್ತಿದ್ದಂಗಿಲ್ಲ ಅನ್ನೋ ಭಾವನೆಯವರು ಹೋಗಿರ್ತಾರೆ. ಏನು ಉಳಿದಿಲ್ಲ ಅವರಿಗೆ. ಇದರಲ್ಲಿ ಬರ್ತಿರ್ತಕ್ಕಂಥ ಹಣವನ್ನು ಈ ಒಂದು ರಂಗಭೂಮಿಗಾಗಿ ಮಾಡ್ಬೇಕಂತಿದ್ದಾರೆ. ಪುಣ್ಯ ನಿಮ್ಮ ಊರಿನ ಗ್ರಾಮದ ಪುಣ್ಯ ಈ ಒಂದು ರಂಗಭೂಮಿ ನಿರ್ಮಾಣ ಆಗಲಿ ಅಂತ ತಿಳಿದುಕೊಂಡು ಮತ್ತೆ ಇಲ್ಲಿ ಒಳ್ಳೊಳ್ಳೆ ನಾಟಕಗಳು ಪ್ರದರ್ಶನಗಳಲ್ಲಿ. ಯಾಕಂದ್ರೆ ಬಾಗೋಡಿ ಇತ್ತೀಚೆಗೆ ಬರಗಾಲ ಆಗಿಬಿಟ್ಟದ ನಾಟಕ. ಅವಾಗ ಪ್ರತಿ ವರ್ಷದಾಗ 2, 3, 4 ಆಡ್ತಿದ್ರು. ಅಂಥದ್ದು ಈಗ ರಂಗಭೂಮಿ ಸಿಕ್ಕದೆ ಎಲ್ಲ ರೀತಿಯಿಂದ ಆಡ್ರಿ ಅಂತ ಹೇಳ್ತಾ ಈ ನನ್ನ ನುಡಿಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸ್ತೇನೆ. ಈ ಕೊನೆಯ ದೃಶ್ಯದೊಂದಿಗೆ ನಾಟಕ ಮಂಗಲಗಳು. ಮಗುವಿನ ಶುಭಲಕ್ಷಣಗಳು ಪರೀಕ್ಷಿಸಿದೆಯಾ? ಪರೀಕ್ಷಿಸಿದೆ. ಪರೀಕ್ಷಿಸಿ ಮಗುವಿಗೆ ಪರೀಕ್ಷಿತ ಎಂದು ಹೆಸರಿಡಬೇಕು. ಪರೀಕ್ಷಿತ ಜಯ ಗುರುವರ ಕರುಣ ಸಾಗರ, ಜಯ ದೀನೋ ಜನೋದ್ಧರ ಬಂಧುರ, ಜಯ ಕಲಿಮಲ ಮನವರ ಚಿದಂಬರ, ನೆಲೆಗೊಳ್ಳುವ ತೆರದಿ ಸಂಸಾರದಿ ಪಾಲಿಸುವರವ ನಿನ್ನ ಭಕ್ತರ, ಬಾಲಚಂದ್ರಧರನ ಸೂರ್ಯ ಸುಕುಮಾರ ಮಾರಹರ ಮಹಿಮಾ ಪಾರ, ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಗುರುವರ ಕರುಣ ಸಾಗರ. ಶ್ರೀ ರಾಮಲಿಂಗೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ಗುರು ಪಂಚಾಕ್ಷರೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ಗುರು ಪುಟ್ಟರಾಜೇಶ್ವರ ಮಹಾರಾಜ್ ಕಿ ಜೈ, ರಂಗಭೂಮಿ ಮಾತಾ ಕಿ